ಎಲ್ಲರಿಗೂ ನಮಸ್ತೆ. ರಾಜ್ ಕಪ್ ಸೀಸನ್ 7 ನ 23ನೇ ಪಂದ್ಯ ಶುರು ಆಗ್ತಾ ಇದೆ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ. ಇವತ್ತಿನ ಈ ಪಂದ್ಯಕ್ಕೆ ಟಾಸ್ ಹಾಕ್ಲಿಕ್ಕೆ ಅಂತ ನಮ್ಮ ಆನಂದ್ ಸ್ಪೋರ್ಟ್ಸ್ ಲೈವ್ ನ ಮುಖ್ಯಸ್ಥರಾದಂತಹ ಮನೀಶ್ ಸರ್ ಅವರು ಬಂದಿದ್ದಾರೆ. ಹಾಗೆ DS ಮ್ಯಾಕ್ಸ್ ತಂಡದ ಮಾಲೀಕರಾದಂತಹ ನಮ್ಮ ಮಾಜಿ ಸಚಿವರು ರಾಜು ಗೌಡ್ರು ಇದ್ದಾರೆ. ತಂಡದ ನಾಯಕರಾದಂತಹ ಖ್ಯಾತ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರಿದ್ದಾರೆ. ಮತ್ತೆ ಇದು ಯಾವುದು ವಿಷನ್ ಇಂಡಿಯಾ ತಂಡದ ಪರವಾಗಿ ವಿಷನ್ ಇಂಡಿಯನ್ಸ್ ತಂಡದ ಪರವಾಗಿ ನಿರ್ದೇಶಕರಾದಂತಹ ಜಡೇಶ್ ಅವರಿದ್ದಾರೆ. ಹಾಗೆ ಖ್ಯಾತ ನಿರ್ದೇಶಕರಾದಂತಹ ಪವನ್ ಒಡೆಯರ್ ಸರ್ ಅವರಿದ್ದಾರೆ, ಕ್ಯಾಪ್ಟನ್ ಅವರು. ಸೊ ಈಗ ದಯಮಾಡಿ ಟಾಸ್ ನ ಒಂದು ಇದು ಮುಂದುವರಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಟಾಸ್ ಅನ್ನ ಪವನ್ ಒಡೆಯರ್ ಸರ್ ತಂಡದವರು ಗೆದ್ಕೊಂಡಿದ್ದಾರೆ. ಸರ್, ನಿಮ್ಮ ನಿರೀಕ್ಷೆ ಮಾಡಿದ್ರೆ ಟಾಸ್ ವಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು? ಸರ್, ನಮ್ಮ ನಿರೀಕ್ಷೆ ಏನೇನೋ ಇತ್ತು, ಇರಲಿ, ಜೋಕ್ಸ್ ಅಪಾರ್ಟ್, ಈ ಮ್ಯಾಚ್ ಆದ್ರೂ ಗೆಲ್ಲೋಣ ಅನ್ನೋ ಒಂದು ಪ್ರಯತ್ನ ಇರುತ್ತೆ. ಸೊ ನೋಡೋಣ ಸರ್ ಏನಾಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಸರ್. ಜಡೇಶ್ ಸರ್, ಈ ಮ್ಯಾಚ್ ಗೆದ್ದೇ ಗೆಲ್ತೀವಿ ಅಂತ ಒಂದು ಭರವಸೆ ಇದೆ. ನೋಡೋಣ, ನಮ್ಮ ಗುರುಗಳ ವಿರುದ್ಧ ನಾವು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ತರುಣ್ ಸರ್, ರಾಜಣ್ಣ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈ ಮ್ಯಾಚ್ ಗೆದ್ದು ಫೈನಲ್ ಹೋಗ್ಲಿ, ನಾವು ಅದನ್ನ ತಡೆಯುವಂತ ಪ್ರಯತ್ನದಲ್ಲಿ. ಅದೇ, ಯಾಕೆಂದ್ರೆ ಎಲ್ಲರೂ ಸ್ನೇಹಿತರುಗಳೇ ಆಗಿರೋದ್ರಿಂದ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಅದು ಬಹಳ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಎಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರಾಜಗೌಡ್ರು ಸಾಹೇಬ್ರೆ, ಇವತ್ತಿನ ನಿಮ್ಮ ಮುಂದಿನ ಪಂದ್ಯದ ಒಂದು ಏನಾದ್ರು ಬದಲಾವಣೆಗಳಾಗಿದೆಯಾ ಅಥವಾ ನಿಮ್ಮ ಸ್ಟ್ರಾಟಜಿ ಏನಾದ್ರು ಮಾಡ್ಕೊಂಡಿದ್ದೀರಾ ಹೊಸ ರೀತಿಯ? ಒಂದು ಚೇಂಜಸ್ ಮಾಡಿದ್ವಿ ಟೀಮಲ್ಲಿ, ಸ್ಟ್ರಾಟಜಿ ಸ್ವಲ್ಪ ಮಾಡಿದ್ವಿ. ಯಾಕಂದರೆ ಇವೆಲ್ಲ ನಮ್ಮ ಕ್ರೂಷಿಯಲ್ ಮ್ಯಾಚಸ್, ಯಾಕೆಂದರೆ ಎಲ್ಲ ನಮಗೆ ಈಗ ಕ್ವಾರ್ಟರ್ ಫೈನಲ್ಸ್ ಇದ್ದಂಗೆ. ಹಾಗಾಗಿ ಸ್ವಲ್ಪ ಚೇಂಜಸ್ಸು ಸ್ಟ್ರಾಟಜಿ ಇದೆ. ಆಡೋದು ನಮ್ಮದು, ಫಲ ಕೊಡೋದು ದೇವ್ರದ್ದು. ಹಾಗಾಗಿ ಎಲ್ಲರೂ ನಮ್ಮ ಎಫರ್ಟ್ ಕಾಣ್ತೀವಿ. ಸೊ ನಿಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಹಾಗೆ ನಾಯಕರಾದಂತಹ ನಿರ್ದೇಶಕ ತರುಣ್ ಸುಧೀರ್, ಏನು ಹೇಳ್ತೀರಾ ಸರ್? ನಾಯಕರು ಇವರೇನೆ, ನಾವು ವೈಸ್ ಕ್ಯಾಪ್ಟನ್ ಇದ್ದೀವಿ. ಇಲ್ಲ, ಅದೇ ಹೇಳ್ತೀವಿ, ನಾವು ಎವ್ರಿ ಮ್ಯಾಚ್ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ರಿಸಲ್ಟ್ ಅನ್ನೋದಲ್ಲ, ಎಫರ್ಟ್ ಅನ್ನೋದ್ರ ಮೇಲೆ ನಂಬಿದ್ದೀವಿ ನಾವು, ಇಡೀ ಟೀಮ್ ಅವರು. ಸೊ ಅಲ್ಲಿ ಹೋಗೋದು ನಮ್ಮ 100%. ನಾವೇನು ಇಷ್ಟು ದಿವಸ ಪ್ರಾಕ್ಟೀಸಲ್ಲಿ ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅಂತ ಮ್ಯಾಚಸ್ ಇರುತ್ತೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಪ್ರಾಪರ್ ಕ್ರಿಕೆಟ್ ಆಡಬೇಕು ಅಂತ ಇದ್ದೀವಿ. ಸೊ ಪ್ರಾಪರ್ ಕ್ರಿಕೆಟ್ ಆಡಿದಾಗ ಒಳ್ಳೆ ರಿಸಲ್ಟ್ಸೇ ಬರುತ್ತೆ. ಹಾಗೆ ನಾನು ಎಲ್ಲ ಪಂದ್ಯಗಳನ್ನ ನಾವು ಹತ್ತಿರದಿಂದ ನೋಡ್ತಾ ಇರ್ತೀವಿ, ಬಟ್ ನಿಮ್ಮ ತಂಡದಲ್ಲಿ ಇರತಕ್ಕಂಥ ಒಂದು ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲೈಕ್ ಮೈಂಡೆಡ್ ಅಂತ ಹೇಳ್ತೀವಿ. ಅವರನ್ನು ಒಂದು ತಂಡದಲ್ಲಿ ಲೈಕ್ ಮೈಂಡೆಡ್ಸ್ ಇದ್ದಾಗ ಪಾಸಿಟಿವ್ನೆಸ್ಸು, ಆ ಥಾಟ್ ಪ್ರೊಸೆಸ್ ಎಲ್ಲ ಒಂದೇ ಥರ ಇರುತ್ತೆ. ಸೊ ಹಾಗಾಗಿ ವಿ ಆರ್ ಲಕ್ಕಿ ದಟ್ ವಿ ಗಾಟ್ ಈ ಥರದೊಂದು ತಂಡ ಸಿಕ್ತು ನಮಗೆ. ಒಂದು ಅದ್ಭುತವಾದಂಥ ಓನರ್ ದಯಣ್ಣ, ನಮ್ಮ DS ಮ್ಯಾಕ್ಸ್ ಇದಾರಲ್ಲ, ಅವರು ಅದ್ಭುತವಾದ ಓನರು. ಸೊ ನಮ್ಮ ಕ್ಯಾಪ್ಟನ್ ಎಲ್ಲರೂ ಅದೇ ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ ಆ ಎನರ್ಜಿ ಎಲ್ಲರಿಗೂ ಪಾಸ್ ಆಗ್ತಿದೆ. ಅದಕ್ಕೆ ಅದೊಂದು ಟೀಮ್ ಸ್ಟ್ರೆಂತ್ ಆಗಿದೆ. ಆಲ್ ದ ಬೆಸ್ಟ್ ಸರ್, ಬಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ 23ನೇ ಪಂದ್ಯದ ಟಾಸ್ ಮುಕ್ತಾಯ ಆಗಿದೆ. ಹಾಗೆ ನಮ್ಮ ಮನೀಶ್ ಸಾಹೇಬ್ರನ್ನ ಒಂದೆರಡು ಮಾತು ಕೇಳಬೇಕು. ಸರ್, ನಿಮ್ಮ ಆನಂದ್ ಸ್ಪೋರ್ಟ್ಸ್ ಲೈವ್ ಏನಿದೆ, ಬಹಳ ಈ ರಾಜ್ ಕಪ್ ಸೀಸನ್ 7 ಬಹಳ ಜನಕ್ಕೆ ರೀಚ್ ಆಗಿದೆ. ನೀವು ನಿರೀಕ್ಷೆ ಮಾಡೋದಕ್ಕಿಂತ ಬಹಳ ಹೆಚ್ಚಿನ ಜನ ಸ್ಪೆಕ್ಟೇಟರ್ಸೇ ಆಗಲಿ, ವ್ಯೂವರ್ಸ್ ಇರ್ಬೋದು, ಬಹಳ ಚೆನ್ನಾಗಿ ರೀಚ್ ಆಗಿದ್ದೀರಾ. ಸೊ ಇದ್ರ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನಾವು ರಾಜ್ ಕಪ್ ಜಾಯಿನ್ ಆಗಿದ್ದು ಸೀಸನ್ 6ಇಂದ. ಇವಾಗ ಸೀಸನ್ 7ಗೂ ಮತ್ತೆ ಕರೆದಿದ್ರು. ರಾಜೇಶ್ ಬ್ರಹ್ಮ ಅವರು ಎಫರ್ಟ್ಸ್ ಇದೆ ಇದರಲ್ಲಿ. ಸೊ ದುಬೈನಲ್ಲಿ ಮಾಡಿದ್ದಾರೆ ಈ ಸತಿ. ಸೊ ಏನು ಪ್ರೋಸೆಸ್ ಇದೆ, ಇಟ್ಸ್ ಲೈಕ್ ಅ ಫ್ಯಾಮಿಲಿ ಸರ್. ಜೊತೆನಲ್ಲಿ ಮಾಡ್ತಾ ಇದ್ದೀವಿ, ಜೊತೆನಲ್ಲಿ ಬೆಳೆಯೋಣ ಅಂತ ಇದ್ದೀವಿ. ಪ್ಲಸ್ ಒಂದು ರೀಚ್ ಆಗುತ್ತೆ ಅಂತ ಒಂದು ಭರವಸೆ. ನಾವೇನು ಒಂದು ಎಫರ್ಟ್ ಇದೆ, ಒಂದು ಪೋಸ್ಟ್ ಮಾಡ್ತೀವಿ, ಅಪ್ಡೇಟ್ಸ್ ಮಾಡ್ತೀವಿ. ಎಲ್ಲರೂ ದುಬೈ ಬರೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಎಲ್ಲ ದುಬೈ ನೋಡ್ಬೋದು ಸರ್. ಇನ್ನೊಂದು ವಿಶೇಷವಾಗಿ ನನಗೇನು ಅಂತ ಹೇಳಿದ್ರೆ, ಇಲ್ಲಿ ಬಂದ ನಂತರದಲ್ಲಿ ಪ್ರಯಾಣ ಇರ್ಬೋದು, ಬಂದ ನಂತರದಲ್ಲಿ ರೆಸ್ಟ್ ಇರ್ಬೋದು, ನಾನ್ ರೆಸ್ಟಿಂಗ್ ಅಲ್ಲಿ ಇರ್ಬೋದು, ತುಂಬ ರೆಸ್ಟ್ಲೆಸ್ ಆಗಿ ನೀವು ವಿತೌಟ್ ರೆಸ್ಟ್ ಅಂದರೆ ಹೆಚ್ಚಾಗಿ ನಿದ್ದೆ ಇಲ್ದೇನೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ನನಗನ್ನಿಸ್ತಾ ಇದೆ ಇದು ನಿಮಗೆ ಏನು ನಿಮಗೆ ಸ್ಫೂರ್ತಿ ಕೊಡ್ತಾ ಇದೆ ಅಂತ. ಬಿಕಾಸ್ ಯು ಆರ್ ವರ್ಕಿಂಗ್ ರೆಸ್ಟ್ಲೆಸ್ಲಿ 24 hours. ಸರ್, ರೆಸ್ಟ್ಲೆಸ್ಲಿ ದಟ್ ಇಸ್ ರೈಟ್. ಯಾಕಂದರೆ ನಾವು ಫಸ್ಟ್ ಡೇ ಬಂದಾಗ 3 hour ಮಾತ್ರ ಮಲಗಿದ್ದೀವಿ. ಸೊ ಕಂಟಿನ್ಯೂ ಮ್ಯಾಚಸ್ ಇದೆ, ಪರ್ ಡೇ 8 ಮ್ಯಾಚಸ್ ಇರೋದ್ರಿಂದ ಎವ್ರಿ 2 hours 2.5 hours, ಮತ್ತು ಕೆಲವು ಲೇಟು ಅಪ್ಡೇಟ್ಸು ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದು ಒಂದು ಖುಷಿ ಇರುತ್ತೆ ಸರ್, ಒಂದು ಸಪೋರ್ಟ್ ಇದ್ದೀವಿ, ಫ್ಯಾಮಿಲಿ ಜೊತೆನೇ ಇದ್ದೀವಿ. ಸೊ
ಸೊ ದಟ್ ಇಸ್ ಅ ಸ್ಪಿರಿಟ್ ಆ್ಯಂಡ್ ದಟ್ ಇಸ್ ಅ ಪಾಸಿಟಿವ್ ಥಿಂಗ್ ವಿಚ್ ಇಸ್ ಟೇಕಿಂಗ್ ಅಸ್ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆದಷ್ಟು ಬೇಗ ಇನ್ನಷ್ಟು ಹೆಚ್ಚಿನ ಕೋಟಿ ಜನತೆಗೆ ನಿಮ್ಮ ಚಾನಲ್ ರೀಚ್ ಆಗಲಿ. ಆನಂದ್ ಸ್ಪೋರ್ಟ್ಸ್ ಲೈವ್ ಏನಿದೆ ತುಂಬ ಯಶಸ್ವಿಯಾಗಲಿ. ನಿಮ್ಮ ಈ ಎಫರ್ಟ್ಗೆ ಯಶಸ್ಸು ಸಿಗಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತೀನಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಲೈವ್. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ, ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಧಿಕ್ಕರಿಸುವ ಇವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ಎಲ್ಲಿಗೋಗಿ ಹೇಳಿ ಈ ಬಾಳದಾರಿ ಕಾಣದನ್ನು ಬೇಲಿ ಗಾಳಿ ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ, ಬಂದೆ ಇಲ್ಲಿ ನೂರಾರು ಕೆರೆಯಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲೇ ಇರಲೇ ಜೊತೆಯಲೇ ಬರಲೇ, ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ನಿಲ್ಲಬೇಡ ನೀ ಸೋತರುವುದು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ.
ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಅಮ್ಮ ಯಾಕೆ ಬಿಟ್ಟೋದೆ? ಟೊಳ್ಳು ವಾದ್ಯ ತಮಟೆ ಟಂಗುರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತತ್ಕದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು? ಮಿಟುಕಲಾಡಿ ಹಿಂದೆ ಬಿದ್ದು ಹಾಳ. ವೆಲ್ಕಮ್ ಬ್ಯಾಕ್. ಪ್ರೀತಿಯ ಸ್ವಾಗತ ಸುಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಕಪ್, ಡಾಕ್ಟರ್ ರಾಜ್ ಕಪ್ ಸೀಸನ್ 7 ನೀವು ನೋಡ್ತಾ ಇದ್ದೀರಾ ನೇರ ಪ್ರಸಾರ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡಿಂದ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಲೈವ್ ಚಾನಲ್ನಲ್ಲಿ. 12 ತಂಡಗಳು, 33 ಪಂದ್ಯಗಳು, 200ಕ್ಕೂ ಹೆಚ್ಚು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಒಂದೇ ಕಡೆ ಸಮಾಗಮ. 5 ದಿನಗಳ ಈ ಹಬ್ಬದಲ್ಲಿ ಕ್ರಿಕೆಟ್ ಹಬ್ಬ. ಎಲ್ಲ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ತಮ್ಮ ತಮ್ಮದೇ ಆದಂತಹ ಶೂಟಿಂಗ್ನಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಒಂದು ದಿವಸ ಒಂದು ಕಡೆ ಸೇರುವಂತಹ ಒಂದು ಯಾವುದಾದ್ರೂ ಟೂರ್ನಮೆಂಟ್ ಇದ್ದರೆ ಅದು ಡಾಕ್ಟರ್ ರಾಜ್ ಕಪ್ ಸೀಸನ್ 7. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೆಮೋರಿಯಲ್ ಅವರ ಸ್ಮರಣಾರ್ಥ ನಡೀತಾ ಇರುವಂತಹ ಡಾಕ್ಟರ್ ರಾಜ್ ಕಪ್ ಸೀಸನ್ 7ನಲ್ಲಿ ಈಗಾಗಲೇ 4ನೇ ದಿವಸಕ್ಕೆ ನಾವಿದ್ದೀವಿ. ನಾಳೆ ಒಂದು ದಿವಸ ಬಾಕಿ ಇದೆ. ನಾಳೆ 8 ಗಂಟೆಗೆ ರಾತ್ರಿ ದುಬೈ ಸಮಯ, ಅಂದರೆ ನಮ್ಮ ಭಾರತೀಯ ಕಾಲಮಾನ 9ವರೆಗೆ ಫೈನಲ್ ಪಂದ್ಯ ಜರುಗಲಿದೆ. ಯಾರಾಗ್ತಾರೆ ಡಾಕ್ಟರ್ ರಾಜ್ ಕಪ್ ವಿನ್ನರ್ ಅಂತ ನೋಡುವಂತಹ ಸಮಯ ನಾಳೆ ಸಂಜೆ 9ವರೆಗೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅನೇಕ ಗಣ್ಯರು ಹಾಗೆ ಆನಂದ್ ಆಡಿಯೋದ ಶ್ಯಾಮ್ರವರು ಕೂಡ ಭಾಗವಹಿಸಲಿದ್ದಾರೆ. ಇದೀಗ ಬ್ಯಾಟಿಂಗ್ಗೆ ಸಿದ್ಧರಾಗಿದ್ದಾರೆ. ಮೊದಲ ಎಸೆತ ನೋಡುವಂತಹ ಸಮಯ. DS ಮ್ಯಾಕ್ಸ್ ಲಯನ್ಸ್ ಹಾಗೂ ವಿಷನ್ ಇಂಡಿಯನ್ಸ್. ಒಂದು ಕಡೆ ಪವನ್ ಒಡೆಯರಿದ್ದಾರೆ ವಿಷನ್ ಇಂಡಿಯನ್ಸ್ ಪರವಾಗಿ. ಒಂದು ಜೋರಾದ ಬಲವಾದ ಹೊಡೆತ ಇಲ್ಲಿ. ಅಲ್ಲಿ ಪ್ರೊಟೆಕ್ಷನ್ ಇದ್ದಿದ್ದರಿಂದ ಕೇವಲ 1 ರನ್ಗೆ ತೃಪ್ತಿ ಪಟ್ಕೋಬೇಕಾಗತ್ತೆ. ಪವನ್ ಒಡೆಯರ್ ಹಾಗೂ ಪೃಥ್ವಿ ಅಂಬರ್ ಬ್ಯಾಟಿಂಗ್ನಲ್ಲಿದ್ದಾರೆ. ಬೌಲಿಂಗ್ನಲ್ಲಿ ನಾವು ಕಾಣ್ತಾ ಇದ್ದೀವಿ ಸಿದ್ದು ಮುಲಿಮನಿ. ಸ್ಯಾಂಡಲ್ವುಡ್ ನಟರ, ತಂತ್ರಜ್ಞರ ಹಾಗೂ ನಿರ್ಮಾಪಕರ, ನಿರ್ದೇಶಕರ ಒಂದು ಸಮ್ಮೇಳನ ಇಲ್ಲಿ ನಡೀತಾ ಇರೋಂಥದ್ದು ಡಾಕ್ಟರ್ ರಾಜ್ ಕಪ್ ಸೀಸನ್ 7ನಲ್ಲಿ. ಪವನ್ ಒಡೆಯರ್ ಎಂತಹ ಅದ್ಭುತ ನಿರ್ದೇಶಕ, ಕನ್ನಡಕ್ಕೆ ಹೆಚ್ಚು ಚಿತ್ರಗಳನ್ನು ಕೊಟ್ಟಂಥವ್ರು. ಹಾಗೆ
ಪೃಥ್ವಿ ಅಂಬರ್. ಇಲ್ಲಿ ವಿಕೆಟ್ ಪತನ ಆಗಿದೆ. ಪವನ್ ಒಡೆಯರ್ ಮತ್ತೊಮ್ಮೆ ವಿಫಲರಾಗಿದ್ದಾರೆ. ಔಟ್. ಸಿದ್ದು ಅವರು ಸಫಲತೆ ಕೊಟ್ಟಿದ್ದಾರೆ ತಮ್ಮ ತಂಡಕ್ಕೆ. DS Max Lane ರೋರಿಂಗ್ ಫ್ರಮ್ ದ ಬಿಗಿನಿಂಗ್. ಎಕ್ಸ್ಟ್ರಾ ಕವರ್ನಲ್ಲಿ ಎಲ್ಲಿ ಫೀಲ್ಡರ್ ಇದ್ರು ಅವ್ರ ತಲೆ ಮೇಲೆ ಹೊಡೆಯುವಂತ ಯತ್ನ. ಔಟ್ ಆಗಿದ್ದಾರೆ ಪವನ್ ಒಡೆಯರ್. ಇದರೊಂದಿಗೆ ತಂಡದ ಮೊತ್ತ 1 ರನ್ಗೆ 1 ವಿಕೆಟ್. ಇಲ್ಲಿ ಕ್ರೀಸ್ಗೆ ಬಂದಿರುವಂತಹ ಹೊಸ ಬ್ಯಾಟ್ಸ್ಮನ್ ಸಿರಾಜ್. ಪೃಥ್ವಿ ಅಂಬರ್ ಒಂದು ಕಡೆ ಇದ್ದಾರೆ, 2 ಎಸೆತಗಳಲ್ಲಿ 1 ರನ್ಗಳನ್ನು ಗಳಿಸಿ. ಸಿದ್ದು ಇಲ್ಲಿ ಸಫಲತೆ ಕಂಡಿರೋದು 1ಕ್ಕೆ 1. ವೈಡ್ ಆಫ್ ದ ಆಫ್ ಸ್ಟಂಪ್ ಮಾಡಿದಂತಹ ಚೆಂಡು 1 ರನ್ ಅಷ್ಟೇ ಗಳಿಸಲು ಶಕ್ತ ಆದರು. ಅಲ್ಲಿ ಮಣಿಕಂಠ ನಾಯಕ್ ಫೀಲ್ಡಿಂಗ್ ಅನ್ನು ಮಾಡಿದ ನೋಡ್ತಾ ಇದ್ದೀನಿ. The youngest player in Dr. Raj Cup. Dr. Raj Cupನ DS Max Lionsನ ಮಾಲೀಕರಾದ ಶ್ರೀ ರಾಜು ಗೌಡ ಅವರ ಸುಪುತ್ರ ಅಲ್ಲಿ ಮಣಿಕಂಠ ನಾಯಕ್ ಯಂಗೆಸ್ಟ್ ಪ್ಲೇಯರ್. ಒಳ್ಳೆ ಶಾಟ್ ಇದು, ಚೆನ್ನಾಗಿತ್ತು. ಜಸ್ಟ್ 1 ಬೌನ್ಸ್ 4 ಪೃಥ್ವಿ ಅವರಿಗೆ. 1 ಓವರ್ನ ಮುಕ್ತಾಯಕ್ಕೆ 6 ರನ್ಗಳಿಗೆ 1 ವಿಕೆಟ್. ಹೋಗ್ಬಿಟ್ಟೆ ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ. ಅವನು ಸಂಜು, ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಸಿರಾಜ ಆಡ್ತಾ ಇದ್ದಾರೆ. ಇಲ್ಲಿ ಒಳ್ಳೆ ಸ್ಟ್ರೋಕ್ ಮೇಕರ್ ಅವರು. ಸಚಿನ್ ಗೌಡ ಹ್ಯಾಪಿ ಬರ್ತ್ಡೇ ಚಿತ್ರದ ನಾಯಕ ಸಚಿನ್ ಗೌಡ ಇಲ್ಲಿ ಬೌಲಿಂಗ್ನಲ್ಲಿ. ಪವರ್ ಪ್ಲೇನಲ್ಲಿ ಗಮನಿಸಿರ್ಬೋದು ಡಾಕ್ಟರ್ ರಾಜ್ ಕಪ್ನಲ್ಲಿ ಸ್ಪಿನ್ನರ್ಗೆ ಬೌಲ್ ಮಾಡಿಸ್ತಾರೆ ಇಲ್ಲಿ. ಯಾಕಂದರೆ ಸ್ಲೋ ಬಾಲರ್ಗೆ ಹೊಡೆಯೋದು ಅಷ್ಟು ಸುಲಭ ಆಗಿರೋದಿಲ್ಲ. ಮತ್ತೊಮ್ಮೆ ಕಳೆದ ಕೊನೆಯ ಓವರ್ನ ಕೊನೆಯ ಬಾಲ್ನಲ್ಲಿ ಒಳ್ಳೆ ಬೌಂಡ್ರಿ ಗಳಿಸಿದಂಥ ಪೃಥ್ವಿ ಅಂಬರ್ ಮತ್ತೊಮ್ಮೆ ಬೌಂಡ್ರಿ. ಈ ಬಾರಿ ಲಾಂಗ್ ಆನ್ ಹಾಗೂ ಡೀಪ್ ಮಿಡ್ ವಿಕೆಟ್ ರೀಸನ್ನಲ್ಲಿ ಗ್ಯಾಪ್ ಇತ್ತು, ಗುರುಸೋದ್ರಲ್ಲಿ ಲಾಂಗ್ ಆನ್ ಒಳಗಡೆ ಇತ್ತು. ಸ್ಪಿನ್ನರ್ಗೆ ಒಳ್ಳೆ ಬ್ಯಾಟ್ಸ್ಮನ್ ಇದು ಚಾಲೆಂಜ್ ಆಗಿರುತ್ತೆ. 30 ಯಾರ್ಡ್ ಸರ್ಕಲ್ ಇರುತ್ತೆ, ಯಾವ ಕಡೆ ಬೇಕಾದ್ರೆ ಹೊಡಿಬೋದು, ಬ್ಯಾಕ್ ಫುಟ್ ಅಥವಾ ಫ್ರಂಟ್ ಫುಟ್ನಲ್ಲಿ. ಇಲ್ಲಿ ಸ್ವೀಪ್ ಶಾಟ್ ಮಾಡಿದ್ದು ಪೃಥ್ವಿ ಅಂಬರ್. ಮತ್ತೊಂದು ಹೊಡೆತ, ಅದರಲ್ಲಿ ನೇರವಾಗಿ ಲಾಂಗ್ ಆನ್ನಲ್ಲಿ
ಈ ಬಾರಿ ವೈಡ್ ನಿಲ್ಲಿಸ್ಕೊಂಡ್ರು ಮಿಡಾನ್ನ. ಲಾಸ್ಟ್ ಟೈಮ್ ಅಲ್ಲಿ ಶಾಟ್ ಮಾಡಿದ ನೋಡಿ. ಈ ಎಲ್ಲಾದರೂ ನಿಲ್ಸ್ಕೊಳ್ಳಿ, ನನಗೆ ಲೆಕ್ಕಕ್ಕೆ ಇಲ್ಲ ಅಂತೇಳಿ ತಲೆ ಮೇಲೆ ತಾಕಿರೋದು. ಆದರೆ ಬೌಂಡ್ರಿ ಹೋಗಿಲ್ಲ, ಅಲ್ಲಿ ಔಟ್ಫೀಲ್ಡ್ ತುಂಬ ಸ್ಲೋ ಇದೆ. 2 ರನ್ಗಳಿಗೆ ತೃಪ್ತಿ ಪಟ್ಕೊಂಡಿದ್ದಾರೆ ಪೃಥ್ವಿ. ಸಚಿನ್ ಗೌಡ ಬೌಲಿಂಗ್ನಲ್ಲಿ ಪೃಥ್ವಿ ಒಳ್ಳೆ ಆಟವನ್ನು ಆಡ್ತಾ ಇರಲಿ. ವೈಡ್ ಬಾಲ್ ಅಂತ ಘೋಷಣೆ ಮಾಡಿದ್ದಾರೆ. ತುಂಬ ದೂರ ಇತ್ತು, ಪೃಥ್ವಿ ರೀಚ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡಿದ್ರು, ವೈಡ್ ಅಂತ ಬಿಡಲಿಕ್ಕೆ ಹೋಗಿಲ್ಲ. ಇದರೊಂದಿಗೆ ತಂಡದ ಮೊತ್ತ 13-14 ತಗೋತಾರೆ ರನ್ನಲ್ಲಿ. ಮಣಿಕಂಠ ನಾಯಕ್ ಫೀಲ್ಡಿಂಗ್ನಲ್ಲಿ ಒಂದು ಚೂರು ಮಿಸ್ ಮಾಡಿದ್ರು ಕಷ್ಟ. ಅಲ್ಲಿ ರನ್ ಓಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಓಡಲಿಲ್ಲ. ಮುಂದೆ ಬಂದು ಮತ್ತೊಂದು ಹೊಡೆತ. ಈ ಬಾರಿ ಪ್ರೊಟೆಕ್ಷನ್ ನಿಲ್ಲಿಸಿದ್ರು, ಆದರೆ ಸಚಿನ್ ಈ ಬೌಲಿಂಗ್ನಲ್ಲಿ ಸಚಿನ್ ಗೌಡ 2ನೇ ಓವರ್ನ ಮುಕ್ತಾಯ ಮಾಡಿದ್ದಾರೆ. ಎಕ್ಸ್ಪೆನ್ಸಿವ್ ಆಗಿದ್ದಾರೆ, 10 ರನ್ ಕೊಟ್ಟಿದ್ದಾರೆ. 2 ಓವರ್ನ ಮುಕ್ತಾಯಕ್ಕೆ 14ಕ್ಕೆ ಸಿದ್ದು ಮೂಲಿಮನಿ ಮತ್ತೆ 3ನೇ ಓವರ್ನ ಆರಂಭದಲ್ಲಿ ಬಂದಿದ್ದಾರೆ. 1 ರನ್ ತಗೋತಾರ? ಎಸ್, ತಗೊಂಡಿದ್ದಾರೆ. ಓವರ್ ಥ್ರೋ ಆಗಿದೆ, ಅಲ್ಲಿ ಫೀಲ್ಡರ್ ಕವರ್ ಮಾಡಿರೋದ್ರಿಂದ 1 ವಿಕೆಟನ್ನು ಪಡ್ಕೊಂಡ್ರು ಪವನ್ ಒಡೆಯರ್ದು. ಸಿದ್ದು ಅವರು ಬಹಳ ಚೆನ್ನಾಗಿ ಮಾಡಿದ್ರು ಫಸ್ಟ್ ಓವರು. ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ 5 ರನ್ ಕೊಟ್ಟಿದ್ದು, 1 ವಿಕೆಟನ್ನು ಕೂಡ ಪಡ್ಕೊಂಡಿದ್ರು. ಪೃಥ್ವಿ ಮತ್ತೊಂದು ಆಕರ್ಷಕವಾದ ಹೊಡೆತ, ಆದರೆ ಫೀಲ್ಡರ್ ಕೈಗೆ ನೇರವಾಗಿ ಹೋಯಿತು. ಅಷ್ಟರಲ್ಲಿ 1 ರನ್ ತಗೊಂಡಿದ್ದಾರೆ. ಎಂತ ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಇದು. ನೇರವಾಗಿ 30 ಯಾರ್ಡ್ ಸರ್ಕಲ್ ಕೈಗೆ ಚೆಂಡು ಹೋದ್ರೂ ಕೂಡ ರನ್ನನ್ನು ಲೀಲಾಜಲ್ವ ತಗೋತಾ ಇರೋ ಇಲ್ಲಿ ಬ್ಯಾಟ್ಸ್ಮನ್ಗಳು. ಡೈರೆಕ್ಟ್ ಹಿಟ್ ಮಾಡಬೇಕಾಗತ್ತೆ, ಬೇಗ ವಾಪಸ್ ಕಳಿಸ್ಬೇಕಾಗತ್ತೆ, ಇಲ್ಲಾಂದರೆ ರನ್ ಲೀಕ್ ಆಗ್ತಾ ಇರುತ್ತೆ. ವಾವ್, ಹ್ಯಾಂಡ್ಸಮ್ ಶಾಟ್ ಅಂತ ಹೇಳ್ಬೋದು. ಸಿಕ್ಸರ್ ಅಂತ ಅಲ್ಲಿ ಫೀಲ್ಡರೇ ಕೊಡ್ತಾ ಇದ್ದಾರೆ. ಸೈಡ್ಸ್ ಅಂತ ಹೋದಂಥ ಚೆಂಡು. 6 ರನ್ಗಳು ಸಿರಾಜ್ ಅವರ ಖಾತೆಗೆ. ಪೃಥ್ವಿ ಅಂಬರ್ ಅವ್ರ ಜೊತೆಗಿದ್ದಾಗ ಅಂಬರ ತೋರಿಸ್ತಾ ಹೋದರೆ ಹೇಗೆ ಅಂತ ಇಲ್ಲಿ ಸಿರಾಜ್ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಮತ್ತೊಂದು ಉತ್ತಮವಾದ ಹೊಡೆತ. ಈ ಬಾರಿ ಪ್ರೊಟೆಕ್ಷನ್ ಇಟ್ಕೊಂಡಿದ್ರು ಲಾಂಗ್ ಆಫ್ನಲ್ಲಿ, ಅಂದರೆ ಸ್ಟ್ರೈಟಾಗಿ ಚೆನ್ನಾಗಿ ಆಡ್ತಾರೆ ಅಂತ ನೋಡಿ ಗಮನಿಸಿ. 3 ಓವರ್ಗಳ ಪವರ್ ಪ್ಲೇ ಇರೋದ್ರಿಂದ ಇಲ್ಲಿ 2 ಫೀಲ್ಡರ್ಗಳು ಮಾತ್ರ 30 ಯಾರ್ಡ್ ಸರ್ಕಲಿಂದ ಆಚೆ ಇಟ್ಕೊಳ್ಳಿಕ್ಕೆ ಅವಕಾಶ. ಅಂತಾರಾಷ್ಟ್ರೀಯ ಕ್ರಿಕೆಟ್ ರೂಲ್ಸ್ನ ಪ್ರಕಾರ, ICC ರೂಲ್ಸ್ನ ಪ್ರಕಾರ. ಕಟ್ ಮಾಡಿದರೆ ಗ್ಯಾಪಲ್ಲಿ ಹೋಗಿದೆ. ಒಳ್ಳೆ ಬೆಂಕಿ ಥರ ಹೋಗಿದೆ ಚೆಂಡು.
ಬುಲೆಟ್ ಟ್ರೈನ್ ಇನ್ನೂ ಇಂಡಿಯಾಕ್ಕೆ ಬಂದಿಲ್ಲ. ಇಲ್ಲಿ ಬುಲೆಟ್ ತರ ಹೊಡಿತಾ ಇರೋದು ಪೃಥ್ವಿ. ಸಿಕ್ಕಾಬಟ್ಟೆ ಫಾಸ್ಟ್ ಆಗೋಯ್ತು. ಅಲ್ಲಿ ಯಾರಿಗೂ ಚಾನ್ಸ್ ಇರಲಿಲ್ಲ ಹಿಡಲಿಕ್ಕೆ. 4 ರನ್ ಭಾಳ ಎಕ್ಸ್ಪೆನ್ಸಿವ್ ಆಗ್ಬಿಟ್ರು ಈ ಓವರ್ನಲ್ಲಿ ಸಿದ್ದು. ಆದರೆ ಕಮ್ ಬ್ಯಾಕ್ ಮಾಡಿದರೆ ಇನ್ ಸ್ವಿಂಗ್ ಹಾಕಿ ಬೋಲ್ಡ್. ಇಲ್ಲಿ ಬ್ಯಾಕ್ ಫುಟ್ ತಗೊಂಡು ಆಡಕ್ ಹೋದ್ರು, ಆದರೆ ಇನ್ ಸ್ವಿಂಗ್ ಆಗಿದ್ರಿಂದ ಬಾಲ್ನ ರಿಸೀವ್ ಮಾಡ್ಲಿಕ್ಕಾಗಿಲ್ಲ ಪೃಥ್ವಿ ಅಂಬರ್. ಇದರೊಂದಿಗೆ 2ನೇ ವಿಕೆಟ್ ಪತನ. 3 ಓವರ್ನ ಮುಕ್ತಾಯಕ್ಕೆ 29-2. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ಈ ಮಾಲ್ ತಗೊಂಡಪ್ಪ ಚೀಟ 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 ಎಟ್ರಲ್ಲ ಅಪಡ ಮಾಡ್ತಾನೆ. ನನ್ನ ಮುಂದೆ ಬಟ್ಟೆನೇ ಬಿಚ್ಚಿದ್ಯಾ? ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ. ಒಂದು ಹುಡುಗಿ ಬಟ್ಟೆ ಆದ್ರೆ ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ. ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಕೇಳಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ಸಚಿನ್ ಗೌಡ ಅವರು ಮತ್ತೆ ಕಂಟಿನ್ಯೂ ಮಾಡ್ತಾರೆ 4ನೇ ಓವರು. ಈ ಬಾರಿ ಫೀಲ್ಡ್ ಸ್ಪ್ರೆಡ್ ಆಗಿದೆ. ಕನ್ವೆನ್ಷನಲ್ ಆಗಿ ಎಲ್ಲ ಕ್ಯಾಪ್ಟನ್ಸ್ ಪ್ಲಾನ್ ಮಾಡ್ತಾರೆ. ಮೊದಲು 4 ಓವರ್ ಅಂದರೆ ಮೊದಲು 2 ಓವರ್ ಯಾರು ಮಾಡಿದ್ರು ಅವರೇ ಕಂಟಿನ್ಯೂ ಮಾಡ್ತಾರೆ. 4 ಓವರ್ ಕಂಪ್ಲೀಟ್ ಮಾಡ್ತಾರೆ. ಕಟ್ ಮಾಡಿದರೆ ಈ ಬಾರಿ ಅಲ್ಲಿ ಚೇಂಜ್ ಇದೆ. ಲಕ್ಷ್ಮೀಕಾಂತ್ ರೆಡ್ಡಿ ಗೆಲ್ತಾರ, ಚೆಂಡು ಗೆಲ್ಲುತ್ತಾ? ಚೆಂಡಲ್ಲಿ ವಿರುದ್ಧ ಸ್ವಲ್ಪ ಅಲ್ಪ ಮಟ್ಟದ ಗೆಲುವು ಸಾಧಿಸಿದ್ರು, ಆದರೆ ಅದು ಚೆಂಡು ಬೌಂಡ್ರಿ ಗೆರೆ ದಾಟಿದೆ. ಅಂಪೈರ್ ಹೇಳ್ತಾರೆ ಇದು 4 ರನ್. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ, ಒಂದು ಭರ್ಜರಿ 6 ಬಾರಿಸಿದ್ರು. ಈಗಾಗಲೇ ಕಟ್ ಮಾಡಿ ಒಂದು 4 ತಗೊಂಡಿದ್ದಾರೆ ಬ್ಯಾಕ್ವರ್ಡ್ ಪಾಯಿಂಟ್ ರೀಸನ್ನಲ್ಲಿ. ಸ್ವೀಪ್ ಮಾಡೋಕ್ಕೆ ಮೊದಲೇ ನಿರ್ಧಾರ ಆಗ್ಬಿಟ್ಟಿದ್ರು. ತುಂಬ ಔಟ್ ಸೈಡ್ ದಿ ಆಫ್ ಟರ್ನ್ ಹಾಕಿದಲ್ಲಿ ಸಚಿನ್ ಮೊದಲೇ ಬ್ಯಾಟ್ ತೋರಿಸ್ಬಿಟ್ರು ಬೌಲ್ ಮಾಡೋಕ್ಕಿಂತ ಮುಂಚೆನೆ, ನಾನು ಸ್ವೀಪ್ ಮಾಡ್ತೀನಿ ಅಂತ. ಅಲ್ಲಿ ನೋಡಿ ಇಂಟೆಲಿಜೆಂಟಿಂದ ಕಿಲ್ಲಾಡಿ ಥರ ಬೌಲ್ ಮಾಡಿದ್ದು ಸಚಿನ್. ಈಗಲೂ ಒಂದು ರೀತಿ ಬ್ಯಾಟ್ ತೋರಿಸಿದ್ರು, ಆದರೆ ಗಾಳಿಯಲ್ಲಿ ಹೋಗಿದೆ. 6 ಬಹಳ ಚೆನ್ನಾಗಿ ಪಿಕ್ ಮಾಡಿದ್ರು ಇದನ್ನ ಸಿರಾಜ್. 6ಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಇವತ್ತು. ಒಂದು ದೊಡ್ಡ ಮೊತ್ತ ಕಲೆಕ್ಟ್ ಮಾಡಬೇಕು ಅನ್ನೋದು ಲಾಂಗ್ ಆನ್ ಫೀಲ್ಡರ್ ಇದ್ರೂ ಕೂಡ ಕೇರೆ ಮಾಡಲಿಲ್ಲ. ಎಡ್ಜ್ ಆಗಿದೆ ಅಥವಾ ವೈಡ ನೋಡಬೇಕು. ತುಂಬ ದೂರ ಇತ್ತು ಚೆಂಡು. ಅಂಪೈರ್ ಹೇಳ್ತಾರೆ ನೀವು ತುಂಬ ಮುಂದೆ ಬಂದುಬಿಟ್ಟಿದ್ರಿ, ಹಾಗಾಗಿ ಇದನ್ನ ವೈಡ್ ಕೊಡೋದಿಲ್ಲ ಅಂತ. ಅದು 2ನೇ ಗೆರೆ ಹತ್ರ ಇತ್ತಲ್ಲಿ. ಮತ್ತೊಂದು ಒಳ್ಳೆ ಹೊಡೆತ ಇಲ್ಲಿ ವಿಜಯ್ ಅವರಿಂದ. ಆದರೆ ಅಲ್ಲಿ ಸೆಲೆಬ್ರೇಷನ್ ಯಾಕಪ್ಪ ಆಗ್ತದೆ ಅಂತ ಹೇಳಿದ್ರೆ, ಬಹುಶಃ ಡೀಪ್ ಮಿಡ್ ವಿಕೆಟ್ನಲ್ಲಿ ಕ್ಯಾಚ್ ಹಿಡಿದಿರ್ತಾರೆ, ಹಾಗಾಗಿ ಈ ಸೆಲೆಬ್ರೇಷನ್ ನಡೀತಾ ಇರೋದು.
ಒಳ್ಳೆ ಪಿಕಪ್ ಶಾಟು, ಆದರೆ ನೇರವಾಗಿ ಫೀಲ್ಡರ್ ಕೈಗೆ ಯಾವುದೇ ಮಿಸ್ಟೇಕ್ ಮಾಡಲಿಲ್ಲ ಅಲ್ಲಿ. ಕ್ಯಾಚನ್ನು ತಗೊಂಡ್ರು, ಹಾಗಾಗಿ ವಿಕೆಟ್ನ ಪತನ, ಮತ್ತೊಂದು ವಿಕೆಟ್ ಪತನ ಆಗ್ತಾ ಇರೋದಿಲ್ಲಿ. ಯಾವುದೇ ಖಾತೆ ತೆರೆಯದೆ ವಿಜಯ್ ನಿರ್ಗಮಿಸ್ತಾ ಇದ್ದಾರೆ. 4 ಓವರ್ನ ಮುಕ್ತಾಯಕ್ಕೆ 40-3. ಐದನೇ ಓವರ್ ಚಾಲ್ತಿಯಲ್ಲಿ ಜಗದೀಶ್ ಕೆ ಹಂಪಿ ಹೊಸ ಬ್ಯಾಟ್ಸ್ಮನ್ ಕ್ರೀಸ್ಗೆ ಬಂದಿರೋದು. ಸಿರಾಜ್ ಈಗಾಗಲೇ ಬಹಳ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 10ರ ಸರಾಸರಿ ರನ್ ಗಳಿಸ್ತಾ ಇದೆ ವಿಷನ್ ಇಂಡಿಯನ್ಸ್. ಸಿರಾಜ್ ಸ್ಟ್ರೈಕ್ನಲ್ಲಿದ್ದು ಒಳ್ಳೆ ಶಾಟ್ ಅನ್ನು ಮಾಡಿದ್ದಾರೆ. ಇಲ್ಲಿ ಲಾಂಗ್ ಆನ್ನಲ್ಲಿ 1 ರನ್. ಸುಹಾನ್ ಪ್ರಸಾದ್ ಒಳ್ಳೆ ಬೌಲರ್, ಇಲ್ಲಿ ಆಲ್ರೌಂಡರ್ ಆಟಗಾರ. ಫ್ಲೈಟ್ ಡೆಲಿವರಿ ಮಿಸ್ ಆಗಿದೆ. ಇವನ್ ಕೀಪರ್ ಕೂಡ ಮಿಸ್ ಮಾಡಿದ್ದಾರೆ. ಇನ್ಸೈಡ್ ಎಡ್ಜ್ ಆದಂಥ ಡೆಲಿವರಿ ಅದು. ಸ್ಟ್ರೈಕ್ನ ರೊಟೇಟ್ ಮಾಡಿಕೊಟ್ಟು ಮತ್ತೆ ಸಿರಾಜ್ ಸಿಕ್ಸರ್, ಸಿರಾಜ್ಗೆ ವಾಪಸ್ ಸ್ಟ್ರೈಕ್ ಕೊಟ್ಟಿದ್ದಾರೆ. ಸಿರಾಜ್ ಅವ್ರ ಬ್ಯಾಟನ್ನು ಈಗಾಗಲೇ 2 ಸಿಕ್ಸರ್ಗಳು ಬಂದಿವೆ. ಮತ್ತೊಂದು ಏರಿಯಲ್ ರೂಟ್ ತಗೊಂಡಿದ್ದಾರೆ. ಈ ಬಾರಿ ಅಲ್ಲಿ ಫೀಲ್ಡರ್ ಇದ್ದಾರೆ. ಕಟ್ ಮಾಡ್ತಾರ? ಇಲ್ಲ, ಮಾಡಿಲ್ಲ. ಸಚಿನ್ ಗೌಡ್ರು ಬಗ್ಲಿಲ್ಲ. ಹಿಡಿಬೋದಿತ್ತು ಇದು. ಫುಟ್ಬಾಲ್ ಆಡಕ್ಕೆ ಹೋದ್ರು ಕ್ರಿಕೆಟ್ನಲ್ಲಿ, ಕಾಲಲ್ಲಿ ತಡೆಯಕ್ಕೆ ಹೋಗಿದ್ದು. ಸ್ಕ್ವೇರ್ ಲೆಗ್ನ ಅಂಪೈರ್ನ ತಲೆ ಮೇಲೆ ಹೊಡೆದಂಥ ಚೆಂಡು. ಮಿಡ್ ವಿಕೆಟ್ ರೀಜನಲ್ಲಿ ಇದ್ದಂತಹ ಸಚಿನ್ ಓಡಿ ತಡೆಯುವಲ್ಲಿ ವಿಫಲ. ಹೀಗಾಗಿ 4 ರನ್ ವಿಷನ್ ಇಂಡಿಯನ್ಸ್ಗೆ. ಜೋರಾಗಿ ಹೊಡೆಯಂತ ಯತ್ನ, ಸ್ವಲ್ಪ ಔಟ್ಸೈಡ್ ಸ್ಪಿನ್ ಆಯಿತು ಚೆಂಡು. ಸುಹಾನ್ ಪ್ರಸಾದ್ ಅವರ ಬಾಲನ್ನು ಕನೆಕ್ಟ್ ಮಾಡೋಕ್ಕಾಗಿಲ್ಲ ಸಿರಾಜ್ ಅವ್ರ ಕೈಯಲ್ಲಿ. ಅಲ್ಲಿ ಕೀಪರ್ ಮಿಸ್ ಫೀಲ್ಡ್ ಮಾಡಿದ್ರಿಂದ 1 ರನ್ ಸೇರ್ಪಡೆ. ಬಾಯ್ಸನ್ ತೀರ್ಪು ಕೊಟ್ಟರು ಅಂಪೈರಲ್ಲಿ. ಅಂಪೈರಿಂಗ್ನಲ್ಲಿ ಅಜ್ಫಾನ್ ನಾವು ನೋಡ್ಬೋದು. ಚೆನ್ನಾಗಿ ಹೊಡೆದಿದ್ದಾರೆ ಆಫ್ ಸೈಡ್ನಲ್ಲಿ. ಜಗದೀಶ್ ಕೆ ಹಂಪಿ 2 ರನ್ ತಗೊಳಕ್ಕೆ ಹೋದ್ರು. ಆದರೆ ಡೀಪ್ ಎಕ್ಸ್ಟ್ರಾ ಕವರ್ ಫೀಲ್ಡಲ್ಲಿ ಚೆನ್ನಾಗಿ ಥ್ರೋ ಇತ್ತು, 2 ರನ್ ತಗೊಳ್ಳಿಲ್ಲ. ಸ್ಟ್ರೈಟ್ ತಲೆ ಮೇಲೆ ಹೊಡೆದಿರೋದು. ಇಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ, ವೇಗವಾಗಿ ಬಂದಂಥ ಚೆಂಡನ್ನು ತಡೆದಿದ್ದಾರೆ. ಔಟ್ ಆಗಿದ್ದಾರೆ. ಜಗದೀಶ್ ಸ್ಪೀಡ್ ಆಗಿ ಹೋಗಿತ್ತು ಬಾಲು, ಮಿಸ್ಫೀಲ್ಡ್ ಮಾಡಿದ್ರು ಕೂಡ ಬೇಗ ವಾಪಸ್ ಕಳಿಸಿದ್ರು. ಇದರೊಂದಿಗೆ ಇನ್ನೊಂದು ವಿಕೆಟ್ ಪತನ ಗಮನಿಸ್ತಾ ಇರೋದು. ಪ್ರತಿ ಓವರಲ್ಲಿ 1 ವಿಕೆಟ್ ಹೋಗ್ತಾ ಇದೆ ಇಲ್ಲಿ.
ಈ ಮಿಸ್ ಫೀಲ್ಡ್ನ ನೋಡಿ ಓಡ್ಲಿಕ್ಕೆ ಹೋದ್ರು, ಬಹಳ ಚೆನ್ನಾಗಿ ಎಸೆದ್ರು ಅಲ್ಲಿ ನೇರವಾಗಿ ವಿಕೆಟ್ ಹತ್ರ, ಹಂಗಾಗಿ ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದ್ರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಐದು ಓವರ್ಗಳ ಮುಕ್ತಾಯಕ್ಕೆ 49ಕ್ಕೆ 4. ಇಲ್ಲಿ ಸಣ್ಣ ಒಂದು ಇನ್ನಿಂಗ್ಸ್ ಬ್ರೇಕ್ ಕೂಡ ಆಗಿರುತ್ತೆ, ಎಂಡ್ ಬದಲಾವಣೆ ಇರುತ್ತೆ. ಅಲ್ಲಿ ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ನಮ್ಮ ಕನ್ನಡಿಗರ ಫೋಟೋ, ನಮ್ಮ ಕರ್ನಾಟಕ ರತ್ನ, ಇಬ್ಬರು ಮುತ್ತು ರತ್ನಗಳು ನಮ್ಮ ಕರ್ನಾಟಕಕ್ಕೆ ಇಲ್ಲಿ ರಾರಾಜಿಸ್ತಾ ಇದೆ. ಹೊಸದಾಗಿ ಬ್ಯಾಟಿಂಗ್ಗೆ ಬಂದಿರೋದು ಪ್ರಣಮ್ ದೇವರಾಜ್. ಸಿರಾಜ್ ಅವರ ಜೊತೆಗೂಡಿದ್ದಾರೆ. ಒಂದು ಕಡೆ ಸಿಕ್ಸರ್ಗಳಲ್ಲಿ ಡೀಲ್ ಮಾಡ್ತಾ ಇದ್ದು ಸಿರಾಜ್, ರನ್ ರೇಟನ್ನು ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ 10ರ ಸರಾಸರಿಯಲ್ಲಿ. ಬೋಲ್ಡ್ ಆಗಿದ್ದಾರೆ, ಕ್ಲೀನ್ ಬೋಲ್ಡ್. ಬಂದ ತಕ್ಷಣ ಔಟ್ ಆಗಿರುವಂತದ್ದು. ಇನ್ ಸ್ವಿಂಗ್ ಡೆಲಿವರಿನ ಅವರು ರಿಸೀವ್ ಮಾಡಲಿಲ್ಲ. ಬಹಳ ಚೆನ್ನಾಗಿತ್ತು, ಒಳ್ಳೆ ಲೆಂತ್ ಅಲ್ಲಿ ಬೋಲ್ ಮಾಡಿದ ಬಾಲ್. ಯಮುನಿಗೆ ಈ ಮನುಷ್ಯರನ್ನ ನೋಡೋಕೆ ಅಷ್ಟು ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಸಾಗರ್ ಪುರಾಣಿಕ್ ಡೊಳ್ಳು ಚಿತ್ರ ನಿರ್ದೇಶಕರು. ಜೈ ಬಿಜಿ ಬೌಲಿಂಗ್ ಮಾಡ್ತಾ ಇದೆ ಇಲ್ಲಿ. ಮುಂದೆ ಬಂದು ಜೋರಾಗಿ ಹೊಡೆಯುವಂತ ಯತ್ನ, ಲಾಂಗ್ ಆಫ್ ನಲ್ಲಿ 1 ರನ್. ಯುವ ಮತ್ತು ಅನುಭವಿ ಆಟಗಾರರನ್ನ ಕೂಡಿದಂತಹ ತಂಡ DS ಮ್ಯಾಕ್ಸ್ ಲಯನ್ಸ್. ಮಣಿಕಂಠ ನಾಯಕ್ ಅಂತ ಅತ್ಯಂತ ಯಂಗೆಸ್ಟ್ ಪ್ಲೇಯರ್ ಇದ್ದಾರೆ, ರಾಜು ಗೌಡ್ರು ಅಂತ ಸೀನಿಯರ್ ಪ್ಲೇಯರ್ ಇದ್ದಾರೆ, ತರುಣ್ ಸುಧೀರ್ ಇದ್ದಾರೆ. ಲೆಗ್ ಸೈಡ್ ನಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿ ಗ್ಯಾಪ್ ಇದೆಯಾ? ಎಸ್, ಯಾವುದೇ ಫೀಲ್ಡರ್ ಇಲ್ಲ. ಬಿಹೈಂಡ್ ದ ಸ್ಕ್ವೇರ್. ಇಲ್ಲಿ ಯಾರು ಬಿಹೈಂಡ್ ದ ಸ್ಕ್ವೇರ್ ಆಡ್ತಾರೋ ಅವರು ಒಳ್ಳೆ ರನ್ನ ಕಲೆ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂತ ಹೇಳಿದ್ರೆ
ಚುಟುಕು ಪಂದ್ಯ ಆಗಿರೋದ್ರಿಂದ T10 ಆಗಿರೋದ್ರಿಂದ ಎಲ್ಲರೂ ಕೂಡ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾರೆ. ಹಾಗಾಗಿ ಬೌಲಿಂಗ್ ಟೀಮ್ ಕೂಡ ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್, ಡೀಪ್ ಎಕ್ಸ್ಟ್ರಾ ಕವರ್ ಇಲ್ಲಿ ಫೀಲ್ಡರ್ಗಳನ್ನ ನಿಲ್ಲಿಸ್ಕೋತಾರೆ. ನೋಡಿ, ತುಂಬ ಸಿಂಪಲ್ ಟ್ಯಾಕ್ಟಿಕ್ ಇನ್ ಸ್ವಿಂಗ್ ಅನ್ನು ಮಾಡಿ ವಿಕೆಟ್ ಅನ್ನು ತಗೊಂಡಿದ್ರು. ಅದನ್ನ ಗಮನಿಸಿದಂತಹ ಸಿರಾಜ್ ಅವರು ಮತ್ತೊಂದು ಇನ್ ಸ್ವಿಂಗ್ ಡೆಲಿವರಿಯನ್ನು ನೀಟಾಗಿ ಕಳಿಸಿದ್ದಾರೆ ಬಿಹೈಂಡ್ ದ ಸ್ಕ್ವೇರು. ಇಲ್ಲಿ ಥರ್ಡ್ ಮ್ಯಾನ್ ಕೂಡ ಫ್ರೇಮ್ನಲ್ಲಿ ಕಾಣ್ಬೋದು. ಅದ್ಭುತವಾದಂಥ ಹೊಡೆತ. ಎಲ್ಲ ಸ್ಪೆಕ್ಟೇಟರ್ ಆಗಿದ್ದಾರೆ. ಸ್ಪೆಕ್ಟೇಟರ್ ಯಾರು ಇಲ್ಲ ಅಂತೇಳಿ ಫೀಲ್ಡರ್ನ ಸ್ಪೆಕ್ಟೇಟರ್ ಮಾಡಿರೋದಿಲ್ಲಿ ಸಿರಾಜ್. ಬಹುಶಃ ಬಾಲ್ ಕಳೆದೋಗೋತಾರೆ ಹೊಡೆದಿರೋದಿಲ್ಲಿ ಸಿರಾಜು. 3ನೇ ಸಿಕ್ಸರ್ ಬರ್ತಾ ಇರೋದು. ಮತ್ತೊಮ್ಮೆ ಬಿಹೈಂಡ್ ದ ಸ್ಕ್ವೇರ್ ಹೊಡೆಯುವಂಥ ಯತ್ನ. ಇವರಿಗೆ ಮಿಸ್ ಫೀಲ್ಡ್ ಆಗಿದೆ. 2 ರನ್ ತಗೊಳ್ಳಿಲ್ಲ. ಮಿಸ್ ಫೀಲ್ಡಲ್ಲಿ ಓಡೋಕೋಗಿ ಬೆಳಸಿನ ರನ್ಔಟ್ ಆಗಿರೋದು ನೋಡಿದ್ದೀವಿ ನಾವು. ಓವರ್ನ ಮುಕ್ತಾಯ 6 ಓವರ್ನ ಮುಕ್ತಾಯಕ್ಕೆ 61ಕ್ಕೆ 5. ಸಿರಾಜ್ ಫುಲ್ ಟಾಸ್ ಕನ್ವರ್ಟ್ ಮಾಡಿದ್ರೆ ಕೈಗೆ ಹೋಗುತ್ತಾ? ಔಟ್ ಆಗಿದ್ದಾರೆ. ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ರು ಸಿರಾಜು. ವಿಷನ್ ಇಂಡಿಯನ್ಸ್ ಪರವಾಗಿ ಸ್ಕೋರ್ನ ಚೆನ್ನಾಗಿ ಟಿಕ್ ಮಾಡ್ತಾ ಇದ್ರು. 10ರ ಸರಾಸರಿಲಿ ಹೋಗ್ತಾ ಇತ್ತು. ಸುಹಾನ್ ಪ್ರಸಾದ್ ಫುಲ್ ಟಾಸ್ ಹಾಕಿದ್ರು, ಆದ್ರೆ ನೇರವಾಗಿ ಕೈಗೆ ಕೊಟ್ಟಿದ್ರು. ಇಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿ ಹೋಗ್ತಾ ಇದ್ದಾರೆ. ಸುಹಾನ್ ಅವರಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಸಿರಾಜ್ ಅವರ ಬ್ಯಾಟಿಂಗ್ ಅನ್ನ. ಗಮನಿಸಬಹುದು ಈ ಆಂಗಲ್ ಇಂದ ಫುಲ್ ಟಾಸ್ ಬಾಲು. ಅಲ್ಲಿ ಸ್ಕ್ವೇರ್ ಲೆಗ್, ಡೀಪ್ ಸ್ಕ್ವೇರ್ ಲೆಗ್ ಮತ್ತೆ ಡೀಪ್ ಮಿಡ್ ವಿಕೆಟ್ ನಡುವಣ ಫೀಲ್ಡರ್ ನಿಂತಿದ್ರು. ಅವ್ರಿಗೆ ನೀಟಾಗಿ ಕೊಟ್ಟಿದ್ದು ಕ್ಯಾಚಿಂಗ್ ಪ್ರಾಕ್ಟೀಸ್ ತರ ಇತ್ತಲ್ಲಿ. ನಿಂತ ಜಾಗಕ್ಕೆ ಕೊಟ್ಟಿದ್ದಿಲ್ಲಿ. ರಾಘವ್ ನಾಗ್ ಅವರು ಕೂಡ ಬಂದ ತಕ್ಷಣ ಒಳ್ಳೆ ಏರಿಯಲ್ ರೂಟ್ ತಗೊಂಡಿದ್ದಾರೆ. ಜಸ್ಟ್ ಇನ್ಸೈಡ್ ಬಿದ್ದಿರೋ ಥರ ಇದೆ ಇದು. ಇಲ್ಲ, ಔಟ್ ಸೈಡ್ ಬಿದ್ದಿರೋದು. 6 ರನ್ ಬಂದಂಗೆ ಬಾರಿಸ್ತಾ ಇದ್ದು ರಾಘವ. ಓವರ್ ಪಿಚ್ ಡೆಲಿವರಿ ಇತ್ತು. ಇದನ್ನ ನೋಡಿ ಒಂದೆಜ್ಜೆ ಆಚೆ ಇಟ್ಟು ಸರಿಯಾಗಿ ಬಾರಿಸಿದ್ರು. ಸ್ಟ್ರೈಟ್ ಸೈಡ್ ಸ್ಕ್ರೀನ್ ಹೋಯ್ತು ಬಾಲ್. ಅದು ಈ ಸರಿ ಬ್ಯಾಕ್ ಫುಟ್ ನಲ್ಲಿ ಆಡಿದ್ರು. ಲಾಂಗ್ ಆಫ್ ನ ಫೀಲ್ಡರ್ ಇದನ್ನ ಹಿಡಿತಾರೆ. ಎಸ್, ಸ್ಟ್ರೈಟ್ ಇದ್ದು ಲಾಂಗ್ ಆಫ್ ಫೀಲ್ಡರ್ ಅಲ್ಲಿ ಅವರು ಬಂದು ಡೈವ್ ಮಾಡಿ ತಡೆದಿರೆ. ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ಅಲ್ಲಿ. ಬಹಳ ವೇಗವಾಗಿ ಹೋದಂಥ ಚೆಂಡಲ್ಲಿ ಚೆನ್ನಾಗಿ ಆಡಿದ್ದಾರೆ. ಇನ್ ಸ್ವಿಂಗ್ ಡೆಲಿವರಿಯನ್ನ ಬೌಂಡ್ರಿ ಕಳಿಸಿದಾರೆ. ಅಲ್ಲಿ ಜಸ್ಟ್ ಫ್ಲಿಕ್ ಮಾಡಿದಲ್ಲಿ
ಟೈಮಿಂಗ್ ಚೆನ್ನಾಗಿತ್ತು ಬಾಲ್ ಮತ್ತು ಬ್ಯಾಟ್ಗೆ. ಇದು ನೋಡ್ಬೋದು ಮೊದಲನೇ ಬಾಲ್ ಹೇಗೆ ಸಿಕ್ಸ್ ಹೊಡೆದ್ರು ಅಂತ. ಅದಾದಮೇಲೆ ಎಕ್ಸ್ಟ್ರಾ ಕವರ್ನಲ್ಲಿ ಮತ್ತೊಂದು ಹೊಡಿತಾ ಈಗ ಫ್ಲಿಕ್ ಮಾಡಿ ಎಲ್ಲ ಕ್ರಿಕೆಟಿಂಗ್ ಶಾಟ್ ಆಡ್ತಾಯಿದ್ದಾರೆ ಇಲ್ಲಿ ರಾಘವ್ ನಾಗ್. ಮತ್ತೊಂದು ಬಲವಾದ ಹೊಡೆತ, ಸ್ಟ್ರೈಟ್ ನಿಂತಿರಲಿ ಲಾಂಗ್ ಆಫ್ ಫೀಲ್ಡರು, ಒಂದು ರನ್ಗೆ ಕಟ್ ಮಾಡ್ತಾರೆ ಇಲ್ಲಿ. 74 ರನ್ಗಳಾಗಿದೆ. ಬೋಲ್ಡ್ ಸಾಗರ್ ಪುರಾಣಿಕ್, ಸುನಿಲ್ ಪುರಾಣಿಕ್ ಅವರ ಸುಪುತ್ರ, 2 ರಾಷ್ಟ್ರ ಪ್ರಶಸ್ತಿ ಪಡೆದಂಥವರು. ಡೊಳ್ಳು ಚಿತ್ರ, ಕಾರ್ತಿಕ್ ಮಹೇಶ್ ಅವರು ಕೂಡ ನಿನ್ನೆ ಮಾತನಾಡ್ತಾರೆ ಡೊಳ್ಳು ಚಿತ್ರದ ಬಗ್ಗೆ. ಒಬ್ಬ ಡೊಳ್ಳು ಕಲಾವಿದ, ಆ ತಂಡ ಹೇಗೆ ಬೇರೆ ಆಗುತ್ತೆ ಎಂಬ ಒಂದು ಕಥಾ ಹಂದರವನ್ನು ಹೊಂದಿರುವಂಥ ಜಾನಪದ ಶೈಲಿಯ ಗ್ರಾಮೀಣ ಭಾಗದ ಕಥೆಯನ್ನು ಹೊಂದಿರುವಂಥ ಚಿತ್ರವನ್ನು ನಿರ್ದೇಶನ ಮಾಡಿದಂಥವರು ಸಾಗರ್ ಪುರಾಣಿಕ್. ಇದರೊಂದಿಗೆ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. 7 ಓವರ್ನ ಮುಕ್ತಾಯಕ್ಕೆ 74ಕ್ಕೆ 6. ದಯವೇ ಚೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ, ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಚಾನಲ್ನಲ್ಲಿ ಲೈವ್ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಿಂದ. 200 ಜನ ಸೆಲೆಬ್ರಿಟಿಗಳು, ಅದು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಬೆಂಗಳೂರಿಂದ ಬಂದಿರೋದು ದುಬೈಗೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ಗೆ ಚರಣ್ ರಾಜ್ ಅವರ ಈ ಚೆಂಡಾಡ್ಲಿಕ್ಕೆ ಹೋದ್ರು, ಆದರೆ 1 ರನ್ಗೆ ತೃಪ್ತಿ ಪಟ್ಕೋಬೇಕಾಗಿದೆ. ಲೆಗ್ ಬೈಸಾಗುತ್ತಾ ಅಥವಾ ವಯಸ್ಸಾಗುತ್ತಾ ನೋಡ್ಬೇಕಿಲ್ಲಿ ಅಂಪೈರ್ ಏನು ತೀರ್ಮಾನ ಕೊಡ್ತಾರೆ ಅಂತ. ತುಂಬ ಸ್ಲೋ ಆಗಿ ಮಾಡಿದಂಥ ಚೆಂಡಿದು. ಇಶಾರ್ ಅಲ್ಲಿ ಅಂಪೈರಿಂಗ್ನಲ್ಲಿ ಕಾಣಬಹುದು. ಸ್ಲೋ ಡೆಲಿವರಿ, ಹಿಂದೆ ಬ್ಯಾಕ್ ಫುಟ್ ಹೋಗಿ ಆಡೋಕ್ಕಾಗ್ತಾಯಿಲ್ಲ, ಫ್ರಂಟ್ ಫುಟ್ ಹೋಗಿ ಕೂಡ ಆಡೋಕ್ಕಾಗ್ತಾಯಿಲ್ಲ. ರಾಘವ್ಗೂ ಕೂಡ ಕಷ್ಟ ಆಯಿತು. ಸಿನಿ ಲೋಕ ಸುನಿಲ್ ಗೌಡ ಅವರು ಇಲ್ಲಿ ಬ್ಯಾಟಿಂಗಲ್ಲಿ ಕಾಣ್ಬೋದು ನೀವು. ಬೋಲ್ಡ್ ಆಗಿದ್ದಾರೆ. ಸಿನಿ ಲೋಕಕ್ಕೆ ಸುನಿಲ್ಗೆ ತೋರಿಸಿದ್ದಾರೆ ಪೆವಿಲಿಯನ್ನ ಲೋಕ. ಚರಣ್ ರಾಜ್ ತುಂಬ ಸಿಂಪಲ್ ಆಗಿ ಬೌಲಿಂಗ್ ಮಾಡ್ತಾರೆ ಕಾಣ್ತಾರೆ. ವಿಕೆಟ್ ಇದ್ದಾರೆ ಇಲ್ಲಿ, ಪ್ರತಿ ಓವರ್ನಲ್ಲೂ ವಿಕೆಟ್ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಓವರ್ ಪಿಚ್ ಡೆಲಿವರಿ ಚೆನ್ನಾಗಿ ಸಿಕ್ತು ಅಂತ ಹೊಡಿಲಿಕ್ಕೆ ಹೋದ್ರು, ಆದರೆ ಔಟ್ ಆಗಿದೆ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವನಿವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು, ಬಡವರ ಬದುಕನ್ನು ಕಾಯಲು. ಬ್ಯಾಕ್ ಫುಟ್ನಲ್ಲಿ ಆಡಿ 1 ರನ್ ತಂದು ಕೊಡ್ತಾ ಇದ್ದಾರೆ. ವಿಜನ್ ಇಂಡಿಯನ್ಸ್ನ ಸ್ಕೋರ್ ಒಳ್ಳೆ ರನ್ ರೇಟಲ್ಲಿ ಹೋಗ್ತಾ ಇದೆ.
ಕಳೆದ ಮ್ಯಾಚನ್ನು ನೋಡಿದ್ರೆ ಕೇವಲ 6 ಓವರಲ್ಲಿ ಚೇಂಜ್ ಮಾಡಿದ್ದು ಆಶೀಶ್ ಸೂರ್ಯ ರೈಡರ್ಸ್. ಒಂದು ರನ್ನೊಂದಿಗೆ ಓವರ್ನ ಮುಕ್ತಾಯ ಆಗುತ್ತೆ. 8 ಓವರ್ನ ಮುಕ್ತಾಯಕ್ಕೆ 79ಕ್ಕೆ 8. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ರಾಘವ್ ನಾಗ್ ಹಾಗೂ ಗುಣ ಅವರು ಕ್ರೀಸ್ನಲ್ಲಿ ಬೌಲಿಂಗ್ಗೆ ಬಂದಿರೋದು JBG. ಬೀಟನ್ ಆಗಿದೆ 8 ಮತ್ತು 9ನೇ ಓವರಲ್ಲಿ. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. 98 ಪ್ರೊಜೆಕ್ಟೆಡ್ ಸ್ಕೋರ್, 97ಕ್ಕೆ ಇಳಿದಿದೆ ಈಗ. ಬಿಗ್ ಶಾಟ್ ಫಾರ್ BG, ಬಟ್ ಕ್ಯಾಚ್ ಡ್ರಾಪ್. ತುಂಬ ಕ್ಯಾಚ್ ಡ್ರಾಪ್ಗಳು ನೋಡ್ತಾ ಇದ್ದೀವಿ ನಾವು. ಕ್ಯಾಚಸ್ ವಿನ್ ದ ಮ್ಯಾಚಸ್ ಅಂತ ಹೇಳ್ತೀವಿ, ಆದರೆ ಇಲ್ಲಿ ಕ್ಯಾಚ್ನ ಡ್ರಾಪ್ ಮಾಡಿದ್ರೆ ಇಟ್ ಮೇಕ್ಸ್ ಅಸ್ ಲೂಸ್ ದ ಮ್ಯಾಚಸ್. ಫುಲ್ ಲೆಂತ್ ಡೆಲಿವರಿ ಹೊಡಿತಾರ. ಎಸ್, ಗುಣ ಔಟ್ ಆಗಿದ್ದಾರೆ. ಪ್ರತಿ ಓವರ್ಗೂ ವಿಕೆಟನ್ನು ಕಳ್ಕೊಂಬಂದಿಲ್ಲಿ 8.7 ಓವರ್ಗಳಲ್ಲಿ 80ಕ್ಕೆ 9. ತುಂಬ ದೂರ ಇದ್ದರು. ಒಳ್ಳೆ ಥಿಂಕಿಂಗ್ ಮಾಡಿದ್ದಲ್ಲಿ ಬೌಲರು. ಹತ್ರ ವಿಕೆಟ್ ಇದ್ದರೂ ಕೂಡ ಮಿಸ್ ಆಗೋದು ಬೇಡ ಅಂತೇಳಿ ಕೀಪರ್ ಕೈಗೆ ಕೊಟ್ಟರು. ಕೀಪರ್ ನೀಟಾಗಿ ಅವ್ರ ಜಾಬನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ವಿಕೆಟನ್ನು ಪಡ್ಕೊಂಡಿದ್ದಾರೆ. 9ನೇ ವಿಕೆಟ್ ಪತನ 9ನೇ ಓವರ್ನಲ್ಲಿ. ಲಾಸ್ಟ್ ವಿಕೆಟ್. ರನ್ ಏನು ಒಳ್ಳೆ ರನ್ ರೇಟಲ್ಲಿ ಬರ್ತಾ ಇದೆ, ಆದರೆ ವಿಕೆಟ್ ಕಳ್ಕೊತಾ ಹೋಗ್ತಾ ಇದೆ ಪ್ರತಿ ರೆಗ್ಯುಲರ್ ಇಂಟರ್ವ್ಯೂದಲ್ಲಿ. ಒಂದು ರನ್ನನ್ನು ಪಡ್ಕೊಂಡು ಸ್ಟ್ರೈಕ್ ಅಟೆಂಡ್ ಮಾಡ್ತಾರೆ ಗುಣ ಅವರಿಗೆ. ಆದಿತ್ಯ ಈಗ ಬಂದಿರೋಂಥ ಹೊಸ ಬ್ಯಾಟ್ಸ್ಮನ್. ಫುಲ್ ಟಾಸ್ ಬಾಲು ಚೆನ್ನಾಗಿ ತಗೊಳ್ಳಿಲ್ಲ. ಒಳ್ಳೆ ರನ್ ಸ್ಕೋರ್ ಮಾಡಬೇಕಿತ್ತು. ಲೋ ಫುಲ್ ಟಾಸ್. ಡಾಟ್ ಬಾಲ್ ಆಗಿದೆ ಮತ್ತೊಂದು. ಗಾಳಿಯಲ್ಲಿ ಕೊಟ್ಟಿದ್ದಾರೆ, ತಲೆ ಮೇಲೆ ಹೊಡೆದಿರೋದು. ತರುಣ್ ಸುದ್ದಿ ಜಸ್ಟ್ ನೋಡ್ತಾ ಇದ್ದಾರೆ. ಅದರಲ್ಲಿ ಫೀಲ್ಡಿಂಗ್ ಚೆನ್ನಾಗಿದೆ. ಮಂಜೇಶ್ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾ ಇರೋದು. ಕನಸೊಂದು ಶುರುವಾಗಿದೆ ಚಿತ್ರದ ನಿರ್ದೇಶಕರು. ತರುಣ್ ಸುದ್ದಿ ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ. ಯಾಕೋ ಇವತ್ತು ಬೌಲಿಂಗ್ ಮಾಡ್ತಾ ಇಲ್ಲ ಅವರು. ಕೊನೆಯವರೆಗೂ ಬರ್ತಾರೆ, ನೋಡಬೇಕು. ಈ ಬಾಳದಾರಿಕ
ಕಾಳಿ ಲಾಸ್ಟ್ ಓವರ್ RK ತೇಜಸ್ ಬೌಲಿಂಗ್ನಲ್ಲಿ ಒಳ್ಳೆ ಬ್ಯಾಟಿಂಗ್ ಇದು. ಮಿಸ್ ಫೀಲ್ಡ್ ಆದರೆ ಅಲ್ಲಿ ರನ್ ತಗೋತಾರೆ. ಲಕ್ಷ್ಮೀಕಾಂತ್ ರೆಡ್ಡಿ, ಅಯ್ಯೋ ಮತ್ತೊಂದು ಮಿಸ್ ಆಗಿದೆ. ಇಲ್ಲಿ ಔಟ್ ಆಗೋ ಚಾನ್ಸ್ ಇತ್ತು ನೋಡಿ. ಪಾಯಿಂಟ್ಗೆ ಹೊಡೆದು 2 ರನ್ ತಗೊಂಡಿರೋದು. ಅದು ಡೀಪಲ್ಲ, 30 ಯಾರ್ಡ್ ಸರ್ಕಲ್ ಒಳಗಡೆ ಬಾಲ್ ಕೈಗೆ ಹೋಗೋದ್ರೊಳಗೆ ಒಂದು, ಮಿಸ್ ಫೀಲ್ಡ್ಗೆ ಇನ್ನೊಂದು. ಬಹಳ ಚೆನ್ನಾಗಿದೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಇಲ್ಲಿ. ಡಾಟ್ ಬಾಲ್. ಬೋಲ್ಡ್ ಆಲ್ ಔಟ್ ಮಾಡಿದ್ದಾರೆ ಇಲ್ಲಿ RK ತೇಜಸ್. ಇನ್ ಸ್ವಿಂಗ್ ಡೆಲಿವರಿ ಒಳ್ಳೆ ಲೆಂತಲ್ಲಿತ್ತು. ಜೋರಾಗಿ ಹೊಡಿಯಕ್ಕೆ ಹೋದ್ರು, ಔಟ್ ಆದ್ರು ಇಲ್ಲಿ. ಇದೊಂದಿಗೆ ಮೊದಲ ಇನ್ನಿಂಗ್ಸ್ನ ಅಂತ್ಯ ಆಗ್ತಾ ಇದೆ. ಒಳ್ಳೆ ಬೌಲಿಂಗ್ ಇಲ್ಲಿ RK ತೇಜಸ್. ಇದರೊಂದಿಗೆ ತಂಡದ ಮೊತ್ತ 84ಕ್ಕೆ 10. DS ಮ್ಯಾಕ್ಸ್ ಲಯನ್ಸ್ 85 ರನ್ಗಳನ್ನ ಗುರಿಯೆತ್ತಿ ಬೆನ್ನತ್ತಿ ಬರಬೇಕಾಗಿದೆ. ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ. ಬಂದೆ ಇಲ್ಲಿ 100 ಕೆರೆಯಲ್ಲಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು. ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಇಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ. ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ. ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲ್ಲೇ ಇರಲೇ, ಜೊತೆಯಲ್ಲೇ ಬರಲೇ, ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಲಿಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಆರ್ಗನೈಸ್
ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ನಿಲ್ಲಬೇಡ ನೀ ಸೋತರೂನು ನಿಲ್ಲಬೇಡ, ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಊರ್ಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಯಾಕೆ ಬಿಟ್ಟೋದೆ ಟೊಳ್ಳು ವಾದ್ಯ ತಮಟೆ ಟಂಗೂರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು ಇನ್ನ ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಹಬಿಬಿ 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 ಹಬಿಬಿ. ಅವನು ಸಂಜು ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ಈ ಮಾಲ್ ತಗೊಂಡ ಚೀಟ 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 ಎಟ್ರಲ್ಲ ಅಪಡ ಮಾಡ್ತಾನೆ. ನನ್ ಮುಂದೆ ಬಟ್ಟೆನೆ ಬಿಚ್ಚಿದ್ಯಾ? ಮನಸ್ ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ. ಒಂದು ಹುಡುಗಿ ಬಟ್ಟೆ ಆದ್ರೆ ಏನಿದು ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ. ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಖೇಡಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು.
ಅವ್ರ ಎದುರು ನಿಂತು ಮಾತಾಡಬೇಕು ಅನಿಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ನೀನು ನಾನಾಗಿ ಇದ್ದ ಘಳಿಗೆ ಮರೆತು ಹೋಯಿತೆ ನಮ್ಮಿಬ್ಬರ ಸಲುಗೆ. ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧೈಕರಿಸುವ ಇವನೆಲ್ಲೂ ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆದ್ದುವನೆಲ್ಲೂ ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ರಾಜ್ ಕಪ್ ಸೀಸನ್ 7 ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡಿಂದ ನೇರಪ್ರಸಾರ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ. ವೀಕ್ಷಕ ವಿವರಣೆಯಲ್ಲಿ ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ. ಈಗ ನಡೀತಾ ಇರೋಂಥದ್ದು 23ನೇ ಪಂದ್ಯ, ಅಂದರೆ 4ನೇದಿಂದ 3ನೇ ಪಂದ್ಯದ 2ನೇ ಇನ್ನಿಂಗ್ಸ್. 88 ರನ್ಗಳನ್ನು ಗುರಿಯನ್ನು ಕೊಟ್ಟಿರೋದು ವಿಷನ್ ಇಂಡಿಯಾ. ಅದರ ಬೆನ್ನತ್ತಿ ಹೋಗ್ತಾ ಇರೋದು DS ಮ್ಯಾಕ್ಸ್ ಲಯನ್ಸ್. ಮುಂದಿನ ಪಂದ್ಯ ಸಮೃದ್ಧಿ ಫೈಟರ್ಸ್ ವರ್ಸಸ್ ಅಶ್ವಸೂರ್ಯ ರೈಡರ್ಸ್. ಇಬ್ಬರು ಕೂಡ ಟಾಪಲ್ಲಿರೋದು. ಟಾಪ್ ತಂಡಗಳ ಕಾದಾಟ, ಟಫ್ ಫೈಟ್ ಇರುತ್ತೆ.
ಬೌಲಿಂಗ್ನಲ್ಲಿ ಪ್ರಣಮ್ ದೇವರಾಜ್, ಬ್ಯಾಟಿಂಗ್ನಲ್ಲಿ ಇದ್ದಾರೆ ಲಕ್ಷ್ಮೀಕಾಂತ್ ರೆಡ್ಡಿ, ಸ್ಟ್ರೈಕ್ನಲ್ಲಿ. ಓ ವೈಡ್ ರನ್, ಅಲ್ಲಿ ಫೀಲ್ಡರ್ ಹೋಗಿ ತಡೆದು ವಾಪಸ್ ಕೊಡ್ತಾರೆ. ಔಟ್ಫೀಲ್ಡ್ ಅಷ್ಟು ಫಾಸ್ಟ್ ಇಲ್ಲ, ಫೇಸ್ ಇರಲಿಲ್ಲ ಅಲ್ಲಿ ಪ್ರಣಮ್ ದೇವರಾಜ್ ಅವರ. ವೈಡ್ ಮತ್ತು 1 ರನ್. ಇನ್ನೊಂದು ಎಂಡ್ನಲ್ಲಿ ನೋಡ್ತಾ ಇರ್ಬೋದು ರಾಜು ಗೌಡ್ರು, ತಂಡದ ನಾಯಕರು, ಸುರಪುರದ ಸರದಾರ, ಮಾಜಿ ಶಾಸಕರು. ಇಲ್ಲಿ ಇಬ್ರು MLAಗಳನ್ನು ನಾವು ಕಾಣ್ಬೋದು. ಒಂದು DS ಮ್ಯಾಕ್ಸ್ ಲೈನ್ನಲ್ಲಿ, ಇನ್ನೊಂದು ಸಮೃದ್ಧಿ ಫೈಟರ್ಸ್ನಲ್ಲಿ ಮುಳುಬಾಗಿಲು ಕ್ಷೇತ್ರದ ಶಾಸಕರು. ಮತ್ತೊಂದು ವೈಡ್. ಪ್ರಣಮ್ ಪ್ರಮಾಣ ಮಾಡಬೇಕಿದೆ ಇಲ್ಲಿ, ನಾನು ವೈಡ್ ಹಾಕೋದಿಲ್ಲ ಅಂತ. ಪ್ರಣಮ್ ಲಾಸ್ ಆಗ್ತಾ ಇರುತ್ತೆ ಪ್ರತಿ ನಿಮಿಷ ಹೋದಾಗ. 12 ಫ್ರಾಂಚೈಸಿಗಳು, 12 ತಂಡಗಳನ್ನ ಕೊಂಡಿರೋದಿಲ್ಲಿ, 200ಕ್ಕೂ ಹೆಚ್ಚು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು. ಈ ಬಾರಿ ಆಫ್ ಸೈಡ್ನಲ್ಲಿ ವೈಡ್ ಆಗ್ತಿತ್ತೋ ಏನೋ, ಆದರೆ ಅದರ ಲಾಭವನ್ನು ಪಡ್ಕೊಳ್ಳಿಲ್ಲ. 1 ರನ್ ಪಡ್ಕೊಂಡಿದ್ದಾರೆ ರಾಜಗೌಡ್ರು. ಸ್ಟ್ರೈಕನ್ನು ರೊಟೇಟ್ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ. ವೈಡ್ ಅಂತ ತೀರ್ಪು ಕೊಟ್ಟಿದ್ದಾರೆ. ಔಟ್ ಸ್ವಿಂಗ್ ಆಯಿತು, ಲೈನಿಂದ ಆಚೆ ಇತ್ತು. ಅಬ್ಬರದ ಆರಂಭವನ್ನು ಕೊಟ್ಟಿದ್ದು ಲಕ್ಷ್ಮೀಕಾಂತ್ ರೆಡ್ಡಿ. ಕನಸೊಂದು ಶುರುವಾಗಿದೆ ಚಿತ್ರದ ನಿರ್ಮಾಪಕರು. ಅಂಬರ V1 ಹೋಟೆಲ್ನ ಮಾಲೀಕರು. ವೈಡ್ ಹೋಗ್ತಿತ್ತು, ಇದು ಕೂಡ ತುಂಬ ದೂರ ಇತ್ತು, ಹೊಡೆದಿದ್ದಾರೆ. ಅಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಫೀಲ್ಡರ್ ಕೈಯಲ್ಲಿ ಚೆಂಡು, ಯಾವುದೇ ರನ್ ಇಲ್ಲ. 8ನೇ ಮೈಲಿ ಕ್ಲಬ್, 8 ಮೈಲ್ ಕ್ಲಬ್ನ ಮಾಲೀಕರು, ಟೋರಿಯೋ ಮಾಲೀಕರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಓಹೋ, ಇಲ್ಲಿ ಯಾವುದೇ ಸ್ವಿಂಗ್ ತಗೊಳ್ಳಿಲ್ಲ ಈ ಬಾರಿ. ಕೀಪರ್ ಬಹಳ ಮಿಸ್ ಮಾಡ್ತಾ ಇದ್ದಾರೆ. ಕೀಪರಿಂದಲೇ ಲೀಕ್ ಆಗಿರುವಂಥ ರನ್ಗಳು 3, ಈಗಾಗಲೇ ಬಂದಿರುವಂಥ 5 ರನ್ಗಳಲ್ಲಿ. ಬಹಳ ಕ್ವಿಕ್ ಕೀಪಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಅನಾವಶ್ಯಕ ಗುಡ್ ಹೊಡೆದಿರೋಂಥದ್ದು. ಬೌಲರ್ಗೆ ಚೆಂಡು ನೀಡಲಿಕ್ಕೆ ಹೋಗಿ ರಾಜಗೌಡರು ಸಮಾಜ ಸೇವಕರು, ಸುರ್ಪುರದಲ್ಲಿ MLA ಆಗಿ ಗೆದ್ದಂಥವರು, ಮಾಜಿ ಶಾಸಕರು, ಇವತ್ತು ಹಾಲಿ ಟೀಮ್ನ DS ಮ್ಯಾಕ್ಸ್ ಲೈನ್ನ ಕ್ಯಾಪ್ಟನ್. ಮತ್ತೊಂದು ಎಡ್ಜ್ ಆಗಿದೆ, 1 ರನ್ ತಗೋತಾರೆ ಇಲ್ಲಿ. ಲಕ್ಷ್ಮೀಕಾಂತ್ ರೆಡ್ಡಿ ಸ್ಟ್ರೈಕ್ಗೆ ಬಂದಿದ್ದಾರೆ. ನೋಡೋಣ ನಲ್ಲಿ ಮುಲ್ಲೆ ಬಿರಿಯಾನಿ ತೇಲಿಸ್ತಾರ ಅಂತ. ಇಲ್ಲಿ ಒಳ್ಳೆ ಶಾಟ್, ಕ್ರಿಕೆಟಿಂಗ್ ಶಾಟ್, ಗ್ಯಾಪ್ ಅಲ್ಲಿ ಹೋಗಿದೆ. ರೀಚ್ ಆಗುತ್ತಾ ಬೌಂಡ್ರಿನ? ಹೌದು. ಅವ್ರ ಹೋಟೆಲ್ನಲ್ಲಿ ನೆಲ್ಲೂರು ನಲ್ಲಿ ಬಿರಿಯಾನಿ ಸೂಪರ್. ಇಲ್ಲಿ ಬಂತು ಅವರಿಂದ ಬ್ಯಾಟಿಂದ 4. ಮೊದಲೇ ಭಯ ಪಟ್ಬಿಟ್ರು. ಸ್ಲೋಗಿ ಹಾಕಿದಂತಹ ಚೆಂಡು ಬ್ಯಾಕ್ ಪಿಟ್ಟಲ್ಲಿ ಹೋಗಿ ಹೊಡೆದಕ್ಕೆ ಪ್ರಣಮ್ ದೇವ್ರಿಗೆ ಮೊದಲೇ ಗೊತ್ತಾಗಿತ್ತು ಡೆಲಿವರಿ ಮಾಡಿದ ತಕ್ಷಣ ಇಲ್ಲಿ ಒಂದು ಹೊಡ್ತಾ ಬರುತ್ತೆ ಅಂತ. ಓ, ಆಲ್ಮೋಸ್ಟ್ ಯಾರ್ಕರ್ಲೆಂಡ್ ಡೆಲಿವರಿ ತುಂಬ ವೈಡ್ ಇಟ್ಟರು, ಯಾವುದೇ ರನ್ ಇಲ್ಲ. ಮೊದಲ ಓವರ್ನ ಮುಕ್ತಾಯಕ್ಕೆ 11ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲ.
ಫ್ಲೈಟ್ ಡೆಲಿವರಿ ಪವನ್ ಒಡೆಯರ್. ಪ್ರೀತಿ ಗೀತಿ ಇತ್ಯಾದಿ ಚಿತ್ರದ ನಾಯಕರು. ಅಪ್ಪು ಅವ್ರ ಜೊತೆ ಕೆಲಸ ಮಾಡಿದಂತಹ ಪವನ್ ಒಡೆಯರ್ ಒಳ್ಳೆ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಬೀಟನ್ ಮಾಡಿದ್ದಾರೆ ರಾಜಗೌಡ್ರಿಗೆ. ವೈಡ್ ಇತ್ತು ಚೆಂಡು, ಎಳಕ ಹೊಡೆಯಕ್ಕೆ ಹೋದ್ರು, ಓಡಿರ್ತಾರೆ ಅವರನ್ನು. ಮಿಸ್ ಫೀಲ್ಡ್ ಆಗಿದೆ, ಆದರೂ ಓಡಿಲ್ಲ. 2 ಡಾಟ್ ಬಾಲ್. ಈ ಬಾರಿ ಹೊಡೆದಿದ್ದಾರೆ ಚೆಂಡು. ಅಲ್ಲಿ ಯಾವುದು ಫೀಲ್ಡರ್ ಇಲ್ಲ ಅಂತ ಕಾಣಿಸುತ್ತೆ. ಬರೋಷ್ಟೊಳಗಡೆ 4 ರನ್ ಹೋಗಿದೆ. ಶಿಳ್ಳೆ ಚಪ್ಪಾಳೆಗಳು ಡಗ್ಔಟಿಂದ, ಇಲ್ಲಿ DS ಮ್ಯಾಕ್ಸ್ ಲೈನ್ಸ್ ಡಗ್ಔಟಿಂದ. ಮಿಡ್ ವಿಕೆಟ್ ರೀಜನಲ್ಲಿ ಹೊಡೆದಂತಹ ಚೆಂಡು ಸ್ವಲ್ಪ ಮಿಡ್ ವಿಕೆಟ್, ಎಕ್ಸಾಕ್ಟ್ ಮಿಡ್ ವಿಕೆಟಲ್ಲಿದ್ದರು. ಇಲ್ಲಿ ಸ್ವಲ್ಪ ಸ್ಕ್ವೇರ್ ಕಡೆ ಹೋಯಿತು ಚೆಂಡು. ಬಲವಾಗಿ ಬಾರಿಸಿದ್ರಿಂದ ಅದು ಬೌಂಡ್ರಿಯನ್ನು ಆರಾಮಾಗಿ ರೀಚ್ ಆಯಿತು. ವೈಡ್ ಅಂತ ತಿರುಗಿಕೊಟ್ಟಿದ್ದಾರೆ. ಓಡ್ತಾರ ಇಲ್ಲ ಅಂತ ಬಾಲ್ಗಳನ್ನ ಕೀಪರ್ ಪ್ಯಾಡಲ್ ಕೈಲಿಡಬೇಕಾಗತ್ತೆ. ಫ್ಲೈಟ್ ಡೆಲಿವರಿ ಟಾಪ್ ಹೆಡ್ಸ್ ಆಗಿದೆ. ಯಾರ ಕೈ ಸೇರುತ್ತೆ ಇಲ್ಲ, ಯಾರ ಕೈ ಸೇರಿಲ್ಲ. ಇಲ್ಲಿ 1 ರನ್ ಪಡ್ಕೊಂಡಿದ್ದಾರೆ. ಸ್ಟ್ರೈಕ್ ರೊಟೇಟ್ ಮಾಡಿದ್ದಾರೆ. ಚೆನ್ನಾಗಿ ಸಿಕ್ತು. ಫ್ಲೈಟ್ ಡೆಲಿವರಿ ಅಂತ ಹೊಡಿಲಿಕ್ಕೆ ಹೋದ್ರಲ್ಲಿ ರಾಜಗೌಡರು. ವಾವ್, ಚೆನ್ನಾಗಿ ಆಡಿದ್ದಾರೆ ಅಲ್ಲಿ ಲಕ್ಷ್ಮೀಕಾಂತ್ ರೆಡ್ಡಿ. ಡಿಸ್ಟೆನ್ಸ್ ಸಿಕ್ಕಿಲ್ಲ, ಆದರೂ 4 ಲಾಂಗ್ ಆನ್ ಅಲ್ಲಿ ಯಾರು ಇರಲಿಲ್ಲ. ಕಳೆದ ಪಂದ್ಯದಲ್ಲಿ ಆರಂಭಿಕನಾಗಿ ಬಂದು ಆರ್ಭಟ ತೋರಿದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಸ್ವಲ್ಪ ಹಿರಿಯ ತಗೊಂಡಿತ್ತು, ಬೇಡ ಅಂತ ರಾಜಗೌಡರಲ್ಲಿ. ಇದರೊಂದಿಗೆ ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲ. ನಲವತ್ತೆಂಟು ಬಾಲ್ಗಳಲ್ಲಿ ಬೇಕಾಗಿದ್ದು 64 ರನ್. ಒಳ್ಳೆ ಆರಂಭ ಸಿಕ್ಕಿದೆ ಇಲ್ಲಿ. ರಾಜಗೌಡರು ಯುವ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದಂಥವ್ರು, ಸದಾ ಕ್ರಿಯಾಶೀಲವಾಗಿರ್ತಾರೆ. ರಾಜ್ ಕಪ್ ಸೀಸನ್ ಭಾಳ ಸೀಸನ್ಗಳಿಂದ ನಮ್ಮ ಜೊತೆಗಿದ್ದಾರೆ.
ಬೋಲ್ಡ್ ಆಗಿದ್ದಾರೆ ಇಲ್ಲಿ. ಇನ್ಸೈಡ್ ಎಡ್ಜ್ ವಿಜಯ್, ಎಡಗೈ ಬೌಲರ್ ಬಹಳ ವಿರಳ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಹಳ ಕಷ್ಟ ಆಗುತ್ತೆ. ಔಟ್ಸೈಡ್ ಹೋಗ್ತಾ ಇರುತ್ತೆ, ಔಟ್ ಸ್ವಿಂಗ್ ಆಗ್ತಾ ಇರುತ್ತೆ ಬಾಲು. ಇನ್ಸೈಡ್ ಎಡ್ಜ್ ಆಗಿ ಔಟ್ ಆಗಿದ್ದು ರಾಜು ಗೌಡ್ರು. ಆಚೆ ಹೋಗ್ತಂತ ಬಾಲು ಡ್ರೈವ್ ಮಾಡ್ಲಿಕ್ಕೆ ಹೋದ್ರು, ಆದರೆ ಇನ್ಸೈಡ್ ಎಡ್ಜ್ ಆಗಿ ಔಟ್ ಆಗಿದ್ದಾರೆ ಅಲ್ಲಿ. ಇದರೊಂದಿಗೆ ಮೊದಲ ವಿಕೆಟ್ ಪತನ. ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ, ಬಂದೆ ಇಲ್ಲಿ ನೂರಾರು ಕೇರಳಿ ಜಾಡಿ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಮಕ್ಕಳು ರಚ್ಚೆ ಇಡಿದ್ರೆ ಸೈತಾನ್ ಹೆಸರು ಹೇಳ್ತಾನೆ. ಸೈತಾನ ಇಲ್ಲಿ ಮಣಿಕಂಠ ನಾಯಕ್ ಹೊಸ ಬ್ಯಾಟ್ಸ್ಮನ್. ಬೌಂಡ್ರಿ ಹೋಗುತ್ತಾ ಬಂದ ಬಾಲಲ್ಲೇ ನೋ ಕಟ್ ಮಾಡಿದ್ರೆ ಅಲ್ಲಿ. ಪವರ್ ಪ್ಲೇಯಲ್ಲಿ ಆಡ್ತಾ ಇರೋದು 3ನೇ ಓವರು. 2 ರನ್ ತಗೊಂಡಿದ್ದಾರೆ. ದ ಯಂಗೆಸ್ಟ್ ಪ್ಲೇಯರ್ ಇನ್ ಡಾಕ್ಟರ್ ರಾಜ್ ಕಪ್ ಈಸ್ ಮಣಿಕಂಠ ನಾಯಕ್. ತಂದೆ ಮಗನ ಒಂದು ಆಟ ನೋಡ್ತಾ ಇದ್ದಾರೆ ಇಲ್ಲಿ. DS ಮ್ಯಾಕ್ಸ್ ಲಯನ್ಸ್ನ ಕ್ಯಾಪ್ಟನ್ ಡಾಕ್ಟರ್ ರಾಜು ಗೌಡ್ರು, ಅವರ ಪುತ್ರ ಮಣಿಕಂಠನ್ ನಾಯಕ್ 1 ಡೌನಲ್ಲಿ ಬರ್ತಾರೆ. ಭರವಸೆಯ ಉದಯೋನ್ಮುಖ ಆಟಗಾರ. ಇನ್ಸೈಡ್ ಎಡ್ಜ್ ಆಗಿದೆ, ಓಡುವಂತ ಯತ್ನ ಬೇಡ ಅಂತ ಕಳಿಸಿದ್ದಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಭರವಸೆ ಮೂಡಿಸಿದ್ದಾರೆ ಸುಮಾರು ಪಂದ್ಯಗಳಲ್ಲಿ ಮಣಿಕಂಠ ನಾಯಕ್. ಯಂಗೆಸ್ಟ್ ಪ್ಲೇಯರ್, ಚೆನ್ನಾಗಿ ಆಡ್ತಾರೆ ಇಲ್ಲಿ. ಏರಿಯಲ್ ರೂಟ್ ತಗೊಂಡಿದ್ದಾರೆ, ಯಾರಿಲ್ಲ ಅಲ್ಲಿ. 4 ರನ್ ಈ ಬಾರಿ. ಒಳ್ಳೆ ಆರಂಭ ಪಡ್ಕೊಂಡಿದ್ದಾರೆ ಇಲ್ಲಿ ಮಣಿಕಂಠ ನಾಯಕ್. ಭರವಸೆ ಆಟಗಾರ, ಉದಯೋನ್ಮುಖ ಆಟಗಾರ ಅಂತ ಹೇಳ್ತದೆ ಮೊದಲು ಅವನು. ಆ ಭರವಸೆಯನ್ನು ಮೂಡಿಸ್ತಾ ಇರೋದು ಇಲ್ಲಿ ಮಣಿಕಂಠ ನಾಯಕ್. ಎಡಗೈ ಬೌಲರ್ಗೆ ಆಡೋದಷ್ಟು ಸುಲಭವಾಗಿರಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇನ್ನೂ 1 ಚೆಂಡು ಬಾಕಿ ಇದೆ. ಫೀಲ್ಡಿಂಗ್ನಲ್ಲಿ ಬದಲಾವಣೆ ಮಾಡ್ಕೊತಾರೆ ನೋಡ್ಬೇಕಿಲ್ಲಿ. ಲೆಫ್ಟ್ ಸೈಡ್ನಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಮಣಿಕಂಠ ನಾಯಕ್ ಇಲ್ಲಿ. ಬೋಲ್ಡ್ ಆಗಿದ್ದಾರೆ. ಈ ಬಾರಿ ಆಫ್ ಸೈಡ್ ನಲ್ಲಿ ಡ್ರೈವ್ ಮಾಡಕ್ಕೆ ಔಟ್ ಸ್ವಿಂಗ್ ಆಡಿದ್ರು, ಆದ್ರೆ ಅಲ್ಲಿ ಇನ್ ಸ್ವಿಂಗ್ ಆದ ಚೆಂಡು. ಈ ಮೂಲಕ ವಿಕೆಟ್ ಒಪ್ಪಿಸಿ ತೆರಳ್ತಾ ಇದೆ. ಒಳ್ಳೆ ಆರಂಭ ಕಂಡಿದ್ರು ಬೌಂಡ್ರಿ ಮೂಲಕ. ನೋಡಿ, ಗಮನಿಸಬಹುದು ನೀವು. ಇವರು ಆಡಿದ್ದು ಔಟ್ ಸ್ವಿಂಗ್ಗೆ, ಚೆಂಡು ಹೋಗಿದ್ದು ಇನ್ ಸ್ವಿಂಗ್. ಬಿಸ್ಕೆಟ್ ಹಾಕಿದ್ರಲ್ಲಿ ವಿಜಯ್ ಅವರು 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಈ ಓವರ್ನಲ್ಲಿ. ಒಳ್ಳೆ ಕಂಬ್ಯಾಕ್ ಮಾಡಿರೋದು ವಿಜನ್ ಇಂಡಿಯನ್ಸ್. 3 ಓವರ್ನ ಮುಕ್ತಾಯಕ್ಕೆ 27ಕ್ಕೆ 2.
ಪವನ್ ಒಡೆಯರ್ ಮತ್ತೆ ಬೌಲಿಂಗ್ ಬಂದಿದ್ದಾರೆ. ಲಕ್ಷ್ಮೀಕಾಂತ್ ರೆಡ್ಡಿ ಈಗ ಸ್ಟ್ರೈಕ್ಲಿದ್ದಾರೆ. ಭರ್ಜರಿ ಆರಂಭವನ್ನು ಕೊಟ್ಟಂಥವ್ರು ಕಳೆದ ಪಂದ್ಯದಲ್ಲಿ ಸ್ಫೋಟಕ ಅರ್ಧಶತಕವನ್ನು ಬಾರಿಸಿದಂಥವ್ರು ಈಗಾಗಲೇ ಒಂದು 6 ಹೊಡೆದು ಭರವಸೆ ಮೂಡಿಸಿದ್ದಾರೆ. ಮತ್ತೊಮ್ಮೆ ಪವನ್ ಒಡೆಯರ್ಗೆ ಒಂದನ್ನು ಪಡ್ಕೊಂಡು ನಾನು ಸ್ಟ್ರೈಕ್ ಬಂದಿದ್ದಾರೆ. ಸುಹಾನ್ ಪ್ರಸಾದ್ ಈಗ ಸ್ಟ್ರೈಕ್ನಲ್ಲಿ. ಕಟ್ ಮಾಡಿದರೆ ಇಲ್ಲಿ ಗ್ಯಾಪಲ್ಲಿ ಹೋಗಿದೆಯಾ? 4 ರನ್ ಹೋಗೋದಿಲ್ಲ ಅಲ್ಲಿ. ಓ ಹೋಗಿದೆ. ರಾಘವ್ ಕೈಯಲ್ಲಿ ಹಿಡಿಬೋದಿತ್ತು, ಆದರೆ ಕಾಲಲ್ಲಿ ಅಂತ ತಡೆಯಕ್ಕೆ ಹೋದ್ರು. ಈಸಿಯಾಗಿ ರೀಚ್ ಆಗಿದ್ರು ಚೆಂಡಿಗಲ್ಲಿ. ಬಗ್ಲಿಕ್ಕೆ ಸ್ವಲ್ಪ ಕಷ್ಟಪಟ್ರ ಅಂತ. ಕೈಯಲ್ಲಿದೆ ಅಂತ ಚೆಂಡು, ಕೈ ಕೊಟ್ಟು ಕೈ ತೋರಿಸಿ ಕಾಲಿಗೆ ಹೋದ್ರು. ನಾಯಕ ಪವನ್ ಒಡೆಯರ್ ಖುಷಿಯಾಗಿಲ್ಲ ಇಲ್ಲಿ. ಸ್ಟಂಪಿಂಗ್ ಆಪ್ಷನ್ ಇತ್ತು, ತುಂಬಾ ದೂರ ಹೋಗಿತ್ತು ಪವನ ಅಂತ ಹೇಳ್ತಾ ಇರಲಿಲ್ಲ ಕೀಪರು. ಒಳ್ಳೆ ಲೆಂತ್ ಲೈನಲ್ಲಿ ಬೌಲ್ ಮಾಡಿದ್ರಲ್ಲಿ ವಿಕೆಟನ್ನು ಬಿಡಲೇ ಇಲ್ಲ. ಸೋಹನ್ ಅವರು ಬ್ಯಾಕ್ ಫುಟ್ಗೆ ಹೋದ್ರು ಕೂಡ ವಿಕೆಟ್ ಹತ್ರ ಇದೆ, ಡೇಂಜರ್ ತಗೋಬಾರ್ದು ಅಂತ ಜಸ್ಟ್ ಹಾಗೆ ಡಿಫೆನ್ಸ್ ಆಡಿದ್ರು. ಸಿಂಗಲ್ ತಗೋತಾರೆ ಇಲ್ಲಿ, ತಡೆಯುವಂತ ಯತ್ನ ಮಾಡಿದ್ದು ಪವನ್ ಒಡೆಯರಲ್ಲಿ. ಫ್ಲೈಟ್ ಡೆಲಿವರಿ ಫುಲ್ ಟಾಸ್ ಥರ ಕಂಡ್ರು ಕೂಡ ಅದು ಡಿಪ್ ಆಯಿತು ಬ್ಯಾಟ್ಸ್ಮನ್ ಹತ್ರ. ಲಕ್ಷ್ಮೀಕಾಂತ್ ರೆಡ್ಡಿ ನೋಡಿ ಒಂದೊಂದು ಪಡ್ಕೋತಾರೆ. ಕೊನೆ ಬಾಲ್ 4ನೇ ಓವರ್ ಕಡಿಮೆ ಆಯ್ತು. ಈ ಓವರ್ಲಿರನ್ನು ಒಂದು ಬೌಂಡ್ರಿ ಬಂದಿದ್ದರಿಂದ ಮ್ಯಾನೇಜ್ ಆಗಿದೆ ಅಲ್ಲಿ. ರಿಕ್ವೈರ್ಡ್ ರನ್ ರೇಟ್ಗೆ ತಕ್ಕದಾಗಿ ಆಡ್ತಾ ಇದ್ದಾರೆ. 37 ಬಾಲಲ್ಲಿ ಬೇಕಾದ್ರೆ 50 ರನ್. ನಾವು ಔಟ್ಸೈಡ್ ದ ಲೆಗ್, ಮಿಸ್ಸಿಂಗ್ ದ ಲೆಗ್ ಎರಡು ಕೂಡ ಔಟ್ ಇಲ್ಲ. 1 ರನ್ ಪಡ್ಕೊಂಡಿದ್ದಾರೆ. ಕಾಲಲ್ಲಿ ಅಂದರೆ ಬ್ಯಾಟಲ್ಲಿ ಎಷ್ಟು ಆಡ್ತಾರೋ ಅಷ್ಟೇ ಕಾಲಲ್ಲೂ ಆಡ್ತಾ ಇದ್ದಾರೆ. ಎಷ್ಟೊಂದು ಲೆಗ್ ಬೈಸ್ಗಳು ಕೂಡ ಬರ್ತಾ ಇದೆ ಇಲ್ಲಿ. ರನ್ ಓಟ್ ತಗೋತಾರೆ. ಔಟ್ಸೈಡ್ ದ ಲೆಗ್ ಆ್ಯಂಡ್ ಆಲ್ಸೋ ಮಿಸ್ಸಿಂಗ್ ದ ಲೆಗ್. ಲೆಗ್ ಸ್ಪಿನ್ನರು ಪವನ್ ಒಡೆಯರ್. ತಂಡದ ಮತ್ತೆ 4 ಓವರ್ನ ಮುಕ್ತಾಯಕ್ಕೆ 36ಕ್ಕೆ 2. ಲಕ್ಷ್ಮೀಕಾಂತ್ ರೆಡ್ಡಿಗೆ
ಆಡಿರೋಂಥ 4 ಓವರ್ 24 ಬಾಲಲ್ಲಿ ಸಿಕ್ಕಿರೋದು 8 ಎಸೆತ. ಅವ್ರಿಗೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಡ್ಬೇಕಾಗತ್ತೆ ಇಲ್ಲಿ. ವಿಜಯ್ ಆರ್ ಬಿದ್ದಿರುವ 2 ವಿಕೆಟನ್ನು ಪಡ್ಕೊಂಡಿರುವಂಥ ಬೌಲರ್. ಗ್ಯಾಪ್ ಇದೆ, 2 ರನ್ ನೋಡ್ತಾರ. ಎಸ್, ಓಡಿದ್ದಾರೆ. ರನ್ ಬಂದಷ್ಟು ತಗೋತಾರೆ, ಸ್ಟ್ರೈಕ್ ಬಗ್ಗೆ ಚಿಂತೆ ಮಾಡೋದಿಲ್ಲ ಇಲ್ಲಿ, ಯಾಕಂದರೆ ಅಷ್ಟು ಪ್ರೆಷರ್ ಏನಿಲ್ಲ. ಬಾಲಕ್ಕೆ ತಕ್ಕಂಗೆ ರನ್ ಗಳಿಸ್ಕೊಂಡೋದ್ರೆ ಸಾಕು, ಗೆಲುವಿನ ದಡ ಸೇರ್ಬೋದು DS Max ಲಯನ್ಸ್. ಈ ಬಾರಿ ಆ ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ರೆಡ್ಡಿಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ. ನೋ ಪಿಚ್ಚಿಂಗ್ ಔಟ್ಸೈಡ್ ದ ಲೆಗ್. ಅಪೀಲ್ ಇದ್ರೂ ಕೂಡ ಅಂಪೈರ್ ಪುರಸ್ಕಾರ ಕೊಡೋದಿಲ್ಲ ಅಲ್ಲಿ. ಲೆಗ್ ಸೈಡ್ನಲ್ಲಿ 1 ರನ್. ಏನದು ಕುತ್ಕೊಂಡು ಹಿಡ್ದಂಗಿತ್ತು ಚೆಂಡು, ಮೊದಲೇ ಕೂತಿದ್ರಾ ಅಂತ ಕಾಣಿಸ್ತಾ ಇದೆ ಅಲ್ಲಿ ನೋಡಿದ್ರೆ. 1 ರನ್ನಲ್ಲೇ ಆಟ ಆಡ್ತಾ ಇದ್ದಾರೆ. ಇವರಲ್ಲಿ 5 ರನ್ ಬಂದಿದೆ ಅಲ್ಲೇ 4 ಬಾಲಲ್ಲಿ. 32 ಬಾಲಲ್ಲಿ ಬೇಕಾಗಿರೋದು 44. ವಿಜಯ್ ಒಳ್ಳೆ ಬೌಲರ್ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಆಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ರನ್ನಪ್ ಇದೆ, ದೂರದಿಂದ ಓಡೋಗ್ತಾರೆ. ಪೇಸ್ ಕೂಡ ಚೆನ್ನಾಗಿದೆ ವಿಜಯ್ ಅವ್ರಿಗೆ. ಔಟ್ ಸೈಡ್ ಎಡ್ಜ್ ಆಗಿದೆ. 4 ರನ್. ಸ್ಲಿಪ್ ಇದ್ದಿದ್ರೆ ಬಹುಶಃ ಕಷ್ಟ ಆಗ್ತಿತ್ತಲ್ಲಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ವಿಕೆಟ್ ತೆಗಿಬೋದಿತ್ತು. ಆಫ್ ಸೈಡ್ನಲ್ಲಿ ಡ್ರೈವ್ ಮಾಡ್ಲಿಕ್ಕೆ ಹೋದ್ರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಅದು ಎಡ್ಜ್ ಆಗಿ 4 ರನ್ ಹೋಗಿದೆ. ಅದೊಂದಷ್ಟು ಮಾತುಕತೆ ನಡೀತಿದೆ ಬ್ಯಾಟ್ಸ್ಮನ್ ನಡುವೆ, ನೋಡ್ಬೋದು. ಓವರ್ ಪಿಚ್ ಡೆಲಿವರಿ ತುಂಬ ದೂರ ಇತ್ತು ವಿಕೆಟಿಂದ. 4 ರನ್. ಈ ಬಾರಿ ಇನ್ ಸ್ವಿಂಗ್ ಆಗಿರೋದು. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಔಟ್ ಸ್ವಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇನ್ ಸ್ವಿಂಗ್ ಆಯಿತು, ವಿಕೆಟ್ ಕೂಡ ಬಡಿಲಿಲ್ಲ, ಮಿಸ್ ಆಯಿತು. 5 ಓವರ್ನ ಮುಕ್ತಾಯಕ್ಕೆ 45ಕ್ಕೆ 2. ಇದರೊಂದಿಗೆ ಸಣ್ಣ ವಿರಾಮ ಕೂಡ ತಗೋತಾರೆ. ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಜೊತೆಯಲೇ ಇರಲೇ, ಜೊತೆಯಲೇ ಬರಲೇ, ನೆರಳಿನ ಹಾಗೆ ನಿನ್ನಲೇ ಸೇರಲೇ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಅವ್ರ ಬೆಸ್ಟ್. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ಹುಡುಗಿಯನ್ನು ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂನು ಹೇಳುತ್ತೀನಿ ಮಾತು ಒಂದು.
ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ನಿಲ್ಲಬೇಡ ನೀ ಸೋತರೂನು ನಿಲ್ಲಬೇಡ, ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಐದು ಓವರ್ ನಂತರ 6ನೇ ಓವರ್ನ ಚಾಲ್ತಿ. ಸುನಿಲ್ ಗೌಡ, ಸಿನಿಲೋಕ ಸುನಿಲ್ ವೈಡ್ ಒಂದಿಗೆ ಪ್ರಾರಂಭ ಮಾಡಿದರೆ. ಕರೆಂಟ್ ರನ್ ರೇಟ್ ಬಹಳ ಅತ್ಯುತ್ತಮವಾಗಿದೆ. ಬೇಕಾಗಿದ್ದು 30 ಬಾಲಲ್ಲಿ 39. ಪತ್ರಿಕಾ ರಂಗದ ಅಂದರೆ ಸಿನಿಮಾ ಪತ್ರಿಕರ್ತರು ಕೂಡ ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುನಿಲ್ ಗೌಡ, ಸಿನಿ ಲೋಕ ಪತ್ರಿಕೆಯ ಸುನಿಲ್ ಗೌಡ ಅವರು. ಸ್ವಾನ್ ಆ ಕಡೆ ಆಫ್ ಸೈಡಲ್ಲಿ ವೈಡ್ ಹಾಕಿದ್ರು, ಈಗ ಲೆಗ್ ಸೈಡಲ್ಲಿ ವೈಡ್ ಆಗಿದೆ. ಎಸ್, ಯಾವುದೇ ಬಾಲ್ ಲೀಗಲ್ ಡೆಲಿವರಿ ಇಲ್ಲದೆ 3 ರನ್ಗಳನ್ನು ಕೊಟ್ಟಿದ್ದಾರೆ ಸುನಿಲ್ ಗೌಡರು. ಇದರೊಂದಿಗೆ ಮತ್ತೆ ಸ್ಟ್ರೈಕ್ಗೆ ಬಂದಿರೋದು ಲಕ್ಷ್ಮೀಕಾಂತ್ ರೆಡ್ಡಿ. ಕಳೆದ 30 ಚೆಂಡುಗಳಲ್ಲಿ ಹೆಚ್ಚು ಸ್ಟ್ರೈಕ್ ಸಿಕ್ಕಲಿಲ್ಲ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ. 11 ಬಾಲ್ ಅಷ್ಟೇ ಸಿಕ್ಕಿರೋದು 5 ಓವರ್ಗಳಲ್ಲಿ. ಸಿಕ್ಕಿರುವಂಥ ಅವಕಾಶಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿದ್ದಾರೆ. 2 ಬೌಂಡ್ರಿ ಮುಖೇನ 15 ರನ್ನ ಗಳಿಸಿದ್ದಾರೆ. ಅಂಪೈರ್ ಯಾಕೆ ಡಿಲೇ ಅಂತ ಕೇಳ್ತಾ ಇದ್ದಾರೆ. ಒಳ್ಳೆಯ ಬ್ಯಾಟಿಂಗ್ ಇಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ಮೇಲೆ ಹೋಗಿದೆ. 4 ರನ್ ಹೋಗುತ್ತಾ? ಎಸ್, ತಗೊಂಡಿದ್ದಾರೆ.
19 ರನ್ಗೆ ಹೋಗಿದ್ದಾರೆ. ಇದ್ರ ಮೂಲಕ ಲಕ್ಷ್ಮೀಕಾಂತ್ ರೆಡ್ಡಿ. ಕಳೆದ ಪಂದ್ಯದ ಅರ್ಧಶತಕ ವೀರ ಲಕ್ಷ್ಮೀಕಾಂತ್ ರೆಡ್ಡಿ ಅರ್ಧಶತಕವನ್ನು ಬಾರಿಸಿ ತಂಡವನ್ನು ಗೆಲುವಿನ ದರದತ್ತ ಸೇರಿಸಿದರು. ಈಗ ಬಾಲ್ಗಿಂತ ರನ್ ಕಡಿಮೆಗೆ ಬಂದಿದೆ. 28ಕ್ಕೆ 27. ಕ್ಷಮಿಸಿ, ಒಂದು ಬೌಂಡ್ರಿ ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಿದ್ರಿಂದ ಅಲ್ಲಿ 20 ತೋರಿಸ್ತು. 33 ರನ್ ಬೇಕಿನ್ನು. 29ಕ್ಕೆ ಇನ್ನು 33 ರನ್ ಬೇಕಾಗಿದೆ. ಡಾಟ್ ಬಾಲ್ ಆಗಿದೆ. ಇಲ್ಲಿ ಕಮ್ಬ್ಯಾಕ್ ಮಾಡಿರೋದು ಸುನಿಲ್ ಗೌಡ್ರು. ಒಳ್ಳೆ ಪೇಸ್ ಇದೆ ಸುನಿಲ್ ಗೌಡ ಅವರ ಬಾಲ್ನಲ್ಲಿ. ಲಾಂಗ್ ರನ್ ಅಪ್ ಇದೆ. ಚೆನ್ನಾಗಿ ಆಡಿದ್ದಾರೆ. ಗ್ಯಾಪಲ್ಲಿ ಹೋಗಿದೆ, ಆದರೆ ಆ ಗ್ಯಾಪ್ನಲ್ಲಿ ಒಂದು ಪ್ರೊಡಕ್ಷನ್ ನಿಲ್ಲಿಸಿದ್ದಾರೆ. 1 ರನ್ನ ಪಡ್ಕೊಂಡಿದ್ದಾರೆ. ಸುಹಾನ್ ಮತ್ತೆ ಸ್ಟ್ರೈಕ್ಗೆ ಬಂದಿದ್ದಾರೆ. ಸುಹಾನ್ ಹೆಚ್ಚೆಚ್ಚು ಸ್ಟ್ರೈಕ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೊಟ್ಟರೆ ತಂಡದ ರನ್ ರೇಟ್ ಉತ್ತಮ ಆಗುತ್ತೆ. ಒಂದು ವೇಳೆ ಸೆಮಿಫೈನಲ್ಗೆ ಹೋಗಲಿಕ್ಕೆ ರನ್ ರೇಟ್ ಆಧಾರ ಏನು ತಗೊಳ್ಳೋದಾದರೆ ಭಾಳ ಬೇಗ ಮ್ಯಾಚ್ ಮುಗಿಸ್ಬೇಕಾಗತ್ತೆ ಇವರು. ಅವಾಗ ರನ್ ರೇಟ್ ಉತ್ತಮಗೊಳ್ಳುತ್ತೆ. ಬೋಲ್ಡ್ ಮಾಡಿದ್ದಾರೆ. ರನ್ ರೇಟ್ ಅಲ್ಲ, ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಸುನಿಲ್ ಗೌಡರವರು. ವಿಷನ್ ಇಂಡಿಯನ್ಸ್ ಫೈಟ್ ಬ್ಯಾಕ್ ಮಾಡ್ತಾರೆ. ಇಲ್ಲಿ 5.4 ಓವರ್ಗಳಲ್ಲಿ 53ಕ್ಕೆ 3. ಯಾಕೆ ಬಿಟ್ಟೋದೆ ಟೊಳ್ಳು ವಾದ್ಯ ತಮಟೆ ಟಂಕೂರ ಬಾಸು ಬಾರೋ ಗೆಳೆಯ ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. DS Max ಲಯನ್ 3ನೇ ವಿಕೆಟ್ ಕಳ್ಕೊಂಡಿದೆ. ಸುನಿಲ್ ಗೌಡ್ರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. ಲೆಫ್ಟ್ ಹ್ಯಾಂಡ್ ಬೌಲರ್ಗೆ ಮತ್ತೊಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನ ಕಳಿಸಿರೋದಿಲ್ಲಿ ಸಚಿನ್ ಗೌಡ್ರು. ಲೆಗ್ ಸ್ಟಂಪಿಂದ ಆಚೆ ಹೋಗಿರೋದ್ರಿಂದ ಅಂಪೈರ್ ವೈಡ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಮಿಸ್ ಆಗಿದೆ ಲೆಫ್ಟ್ ಸೈಡು. ಸುನಿಲ್ ಅವರು ತುಂಬ ಡಿಸಪಾಯಿಂಟ್ ಆದರು. ಇನ್ನೊಂದು ಇಂಚ್ ಈ ಕಡೆ ಬಂದಿದ್ರೆ ಬೋಲ್ಡ್ ಆಗ್ತಿತ್ತಲ್ಲ ಅಂತ. ಒಳ್ಳೆ ಆಟ ಆಡಿದ್ದಾರೆ. ಎಂಥ ಸ್ಟ್ರೋಕ್ ಇದು. ಔಟ್ ಸ್ವಿಂಗ್ ಅನ್ನು ಗಮನಿಸಿ. ಥರ್ಡ್ ಮ್ಯಾನ್ ರೀಜನಲ್ಲಿ 4 ತಗೊಂಡಿರೋದು ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ. ಬಹುಶಃ ಗಲ್ಲಿ ಫೀಲ್ಡ್ ಅಲ್ಲಿದ್ರೆ ಕ್ಯಾಚ್ ಆಗ್ತಿತ್ತು. ಆ ಗಲ್ಲಿಯಲ್ಲೇ ಹೊಡೆದಿರೋದು. ಸಚಿನ್ ಗೌಡ ಬೇಗ ಮುಗಿಸೋ ತವಕದಲ್ಲಿದ್ದಾರೆ. ಈ ಬಾರಿ ಅಲ್ಲಿ ಫೀಲ್ಡಲ್ಲಿ ನಿಂತ್ಕೊಂಡಿದ್ರು, ಕೈಗೆ ಹೋದ್ರು ಕೂಡ ಮಿಸ್ ಫೀಲ್ಡ್ ಆಗಿರೋದ್ರಿಂದ 1 ರನ್ನನ್ನು ಪಡ್ಕೊಂಡಿದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಸುನಿಲ್ ಅವ್ರದ್ದು ಫೇಸ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಆಡಿದ್ರು.
6 ಓವರ್ಗಳ ಮುಕ್ತಾಯಕ್ಕೆ 59ಕ್ಕೆ 3. ಆಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಬರೆಸ್ತಿದ್ದಾರೆ. ಇಷ್ಟು ವರ್ಷದಿಂದ ಆ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರಾ? ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತತ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಬೇಕಾದ್ದು 24 ಬಾಲಲ್ಲಿ 26 ರನ್. ಚೆನ್ನಾಗಿ ಆಡ್ತಾ ಇದ್ದಾರೆ ಸಚಿನ್ ಅವರು. ಗುಣ ಅವರ ಚೆಂಡನ್ನು ಆನ್ ಸೈಡ್ನಲ್ಲಿ ಕಳಿಸಿದ್ದಾರೆ. ಅಲ್ಲಿ ಡೀಪ್ ಮಿಡ್ ವಿಕೆಟ್ನ ಫೀಲ್ಡರ್ ಕ್ಷೇತ್ರ ರಕ್ಷಣೆ ಮಾಡಿ ವಾಪಸ್ ಕಳಿಸಿದ್ರಿಂದ 1 ರನ್. ಲಕ್ಷ್ಮೀಕಾಂತ್ ರೆಡ್ಡಿ ಆನ್ ಡ್ರೈವ್ ಮಾಡಲಿಕ್ಕೆ ಹೋದ್ರು. ಶಾರ್ಟ್ ಮಿಡ್ ವಿಕೆಟ್ ಫೀಲ್ಡ್ ತಡೆದಿದ್ದಾರೆ. ಮತ್ತೊಂದು ಡಾಟ್ ಬಾಲ್. 20 ರನ್ ಗಳಿಸಿ ಆಡ್ತಾ ಇರ್ತದ್ದು ಲಕ್ಷ್ಮೀಕಾಂತ್ ರೆಡ್ಡಿ. ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಸಿಕ್ಸರ್ ನೋಡಿದ್ದಾರೆ. ಆರಂಭಿಕ ಆಟಗಾರನಾಗಿ ಬರುವಂಥದ್ದು. ಆ ಮಿಡ್ ವಿಕೆಟ್ ಶಾರ್ಟ್ ಮಿಡ್ ವಿಕೆಟ್ ಹತ್ರ ಇತ್ತು, ಅದಕ್ಕೋಸ್ಕರ ಅವ್ರ ಮೇಲೆ ಎತ್ತಾಕಿರೋದು. 1 ರನ್ ತಗೊಂಡು ಸ್ಟ್ರೈಕ್ನ ರೊಟೇಟ್ ಮಾಡಿದ್ದಾರೆ. ಸಚಿನ್ ಗೌಡ್ರು ಕೂಡ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಸ್ಟ್ರೋಕ್ ಮೇಕಿಂಗು. ಒಂದು ಬಾಲ್ ಬೌಂಡ್ರಿ ಕಳಿಸಿದ್ದಾರೆ ಈಗಾಗಲೇ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ. ಮತ್ತೆ ಚೆನ್ನಾಗಿ ಆಡಿದ್ದಾರೆ, ಆದರೆ ಫೀಲ್ಡರ್ ಕೈ ಹೋಗಿರೋದ್ರಿಂದ 1 ರನ್. ಎಲ್ಲ ಚೆಂಡುಗಳನ್ನು ಫ್ರಂಟ್ ಆಫ್ ದ ವಿಕೆಟ್ ಹೊಡೆಯಕ್ಕೆ ಹೋಗ್ತಾ ಇಲ್ಲ ಅವರು. ಮೆರಿಟ್ ಆಫ್ ದ ಬಾಲ್ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಆಡಿದ್ದಾರೆ. ಬ್ಯಾಕ್ ಬಿಟ್ಟು ಅಲ್ಲ, ಫ್ರಂಟ್ ಬಿಟ್ಟು ಅಲ್ಲ, ಒಂದು ರೀತಿ ಮುಂದೆ ಬಂದು ಹಿಂದೆ ಹೋಗಿ ಆಡಕ್ಕೆ ಹೋದ್ರು. ಔಟ್ ಸ್ವಿಂಗ್ ಆಗಿದ್ದರಿಂದ ಬಾಲ್ ಬೀಟನ್ ಆಯಿತು. ಗುಣ ಅವರು ಚೆನ್ನಾಗಿ ಮಾಡಿದ್ದಾರೆ ಈ ಓವರ್ನ. ಕೇವಲ 3 ರನ್ ಕೊಟ್ಟಿರೋದು. 2 ಡಾಟ್ ಬಾಲ್ ಅದರಲ್ಲಿ. T10 ಮ್ಯಾಚ್ನಲ್ಲಿ ಡಾಟ್ ಬಾಲು ಭಾಳ ಮುಖ್ಯ ಆಗುತ್ತೆ. ಅಯ್ಯೋ ಮಿಸ್ ಆಯ್ತಲ್ಲ ಅಂತ ತುಂಬ ಡಿಸಪಾಯಿಂಟ್ ಆಗ್ತಾ ಇರೋದಲ್ಲಿ ಗುಣ ಅವರು. 7 ಓವರ್ನ ಮುಕ್ತಾಯಕ್ಕೆ 62ಕ್ಕೆ 3. ಸುಮ್ಮನೆ ಬಿಡಲ್ಲ. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. Habibi, 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 Habibi. ಅವನು ಸಂಜು, ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ
ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್, ನಿಮಗ ಬೇರೆಯವ್ರಿಗ? ಸಚಿನ್ ಅವರು ಚೆನ್ನಾಗಿ ಆಡಿದ್ದಾರೆ. ಅಲ್ಲಿ ಮಿಸ್ ಫೀಲ್ಡ್ ಆಗಿದೆ, 2 ರನ್ ತಗೋತಾರ. ಎಸ್, ತಗೊಂಡಿದ್ದಾರೆ. ಚೆನ್ನಾಗಿ ಓಡ್ತಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರಲ್ಲಿ. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಸಚಿನ್ ಅವರಿಂದ. ಲಾಂಗ್ ಆನ್ ಫೀಲ್ಡಲ್ಲಿ ವೈಡ್ ಆಗಿದ್ರು ಕೂಡ ಅಲ್ಲಿ 2 ರನ್ನ ಅವಾಯ್ಡ್ ಮಾಡಲಿಕ್ಕಾಗಿಲ್ಲ. ಸಣ್ಣ ಮಿಸ್ ಫೀಲ್ಡ್ ಕೂಡ 1 ರನ್ ತಂತು. ಈ ಬಾರಿ ಆಫ್ ಸೈಡ್ನಲ್ಲಿ ಎತ್ತಾಕಿದ್ದಾರೆ, ಅಲ್ಲಿ ಎಕ್ಸ್ಟ್ರಾ ಕವರ್ ಫೀಲ್ಡರ್. ಗಮನಿಸ್ಬೋದು, ಇಲ್ಲಿ 4 ಫೀಲ್ಡರ್ ಪವರ್ ಪ್ಲೇ ಮುಗಿದ ಮೇಲೆ ಕಂಪಲ್ಸರಿ ಇರುತ್ತೆ. ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್ ಹಾಗೂ ಡೀಪ್ ಮಿಡ್ ವಿಕೆಟ್. ವೈಡ್ ಬಾಲ್, ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸ್ಟ್ರೈಕ್ ಬಂದಿದ್ದಾರೆ. 16 ಬಾಲ್ಗೆ ಬೇಕಾದ 19. ಇಲ್ಲಿ ಸುಲಭ ಕಾಣಿಸ್ತಾ ಇದೆ DS ಮ್ಯಾಕ್ಸ್ ಲಯನ್ಸ್ಗೆ ಗೆಲುವು, ಆದರೆ ಯಾವುದು ನಿರ್ಧರಿತವಾಗಿರಲ್ಲ ಕ್ರಿಕೆಟ್ನಲ್ಲಿ. ಫುಲ್ ಟಾಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಆದರೆ ಅಲ್ಲಿ ಫೀಲ್ಡರ್ ಇದ್ರು. 1 ರನ್. ಅಲ್ಲೇ ವಿಕೆಟ್ ಹತ್ರ ಇದ್ದಿಂದ ಬೇಡ ಅಂತ ಹೇಳಿದ್ದಾರೆ ಲಕ್ಷ್ಮೀಕಾಂತ್ ಅವರು. ಫುಲ್ ಟಾಸ್ ಚೆನ್ನಾಗಿ ಹೊಡೆದಿದ್ದಾರೆ. ಸಿಕ್ಸರ್. ಡಿಸ್ಟೆನ್ಸ್ ಎಲಿವೇಶನ್ 2 ಇತ್ತು ಸಚಿನ್ ಗೌಡ್ರಿಗೆ. ಪ್ರಣಮ್ ಅವ್ರಿಗೆ ಸಿಕ್ಸರ್ ಬಾಸ್ ಇರೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡೋದು ಇಂಡಿಯನ್ ವಿಷನ್ಸ್ಗೆ ಹೊಡೆದಿರೋದು. ವಿಷನ್ ಕಿತ್ಕೋತಾ ಇದ್ದಾರೆ ಇಲ್ಲಿ. ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀತು ಸಚಿನ್ ಹಾಗೂ ಲಕ್ಷ್ಮೀಕಾಂತ್ ನಡುವೆಯಲ್ಲಿ. ವೈಡ್ ಆಗಿದೆ. ಹದಿಮೂರು ಕನ್ನಡ ಬೇಕಾಗಿರೋದಿಲ್ಲ. ಮತ್ತೊಂದು ಫುಲ್ ಟಾಸ್, ಆದ್ರೆ ಈ ಬಾರಿ ಮಿಸ್ ಫೀಲ್ಡ್ ಆಗಿದೆ. ಎಲಿವೇಶನ್ ಸಿಕ್ಲಿಲ್ಲ. ಗ್ರೌಂಡ್ ಅಲ್ಲಿ ಹೋದ್ರೂ ಕೂಡ 4 ರನ್ ತಗೋತಾರೆ. 8 ರನ್ ಬೇಕಾಗಿದೆ ಗೆಲುವಿಗೆ. ಎಪ್ಪತ್ತ 8 ರನ್ಗಳಿಗೆ 3 ವಿಕೆಟ್. 12 ಬಾಲಲ್ಲಿ 7 ರನ್ ಬೇಕಾಗಿದೆ. 8 ಓವರ್ನ ಮುಕ್ತಾಯಕ್ಕೆ 78ಕ್ಕೆ 3. ಓವರ್ ಎಷ್ಟು ಸ್ಲೋ ಆಗಿರಿಂದ ಬಹುಶಃ ಒಂದು ಫೀಲ್ಡನ್ನು ಒಳಗಡೆ ಕರ್ಕೋತಾ ಇರಲಿ. ಹೀಗಾಗಿ ಅದು ಸಿಗ್ನಲ್ ಮಾಡ್ತಾ ಇದ್ದಾರೆ ಅಂಪೈರ್.
ಲಕ್ಷ್ಮೀಕಾಂತ್ ರೆಡ್ಡಿ ಹತ್ತತ್ರ ಬಂದ್ಬಿಟ್ರು ಆಗಲೇ ಸಚಿನ್. ಇವರು 19-22, ಅವರು 9-20. ಔಟ್ ಸೈಡ್ ದಿ ಆಫ್ ಸ್ಟಂಪ್ ಮಾಡಿದ್ದಾರೆ. ಗುಡ್ ಲೈನ್ ಡೆಲಿವರಿ. ಚೆನ್ನಾಗಿ ಆಡಿದ್ದಾರೆ ಇಲ್ಲಿ. ಬಹುಶಃ ಒಂದೊಂದು ತೃಪ್ತಿ ಪಟ್ಕೋಬಹುದು. ಇಲ್ಲ, 2 ರನ್ ತಗೊಂಡಿದ್ದಾರೆ. ಬೇಕಾಗಿದ್ದು 5 ರನ್. ಈ ಓವರ್ಲೆ ಮುಗಿಸ್ತಾರ. ಫೀಲ್ಡರ್ ಕೈಗೆ ನೇರ ಹೊಡೆದಿರು ಕೂಡ 1 ರನ್ ತಗೊಂಡಿದ್ದಾರೆ. ಇಲ್ಲಿ ಸಚಿನ್ ಬಂದಿದ್ದಾರೆ. ಬೌಂಡ್ರಿ ಒಂದಿಗೆ ಮುಗಿಸ್ತಾರೆ ಸಚಿನ್. 6 ಮತ್ತೆ ಬೌಂಡ್ರಿ ಈಗಾಗಲೇ ಕೊಟ್ಟಿದ್ದಾರೆ. ಬಂದಿಗೆ ಮೊದಲನೇ ಬಾಲೆ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಒಳ್ಳೆ ಬೌಂಡ್ರಿ ತಗೊಂಡಿದ್ದು ಸಚಿನ್ ಇಲ್ಲಿ. ಒಳ್ಳೆ ಶಾಟು, ಗ್ಯಾಪ್ ಅಲ್ಲಿ ಹೋಗಿದೆ. 2 ರನ್ ತಗೋತಾರೆ. ಇಲ್ಲ, 4 ರನ್ ಮ್ಯಾಚ್ ಮುಗಿಸಿದ್ರಲ್ಲಿ ಮಿಸ್ ಫೀಲ್ಡ್. ಸಂಭ್ರಮದ ಕ್ಷಣಗಳು ಇಲ್ಲಿ DS ಮ್ಯಾಕ್ಸ್ ಲಯನ್ಸ್ಗೆ. 7 ವಿಕೆಟ್ಗಳ ಭರ್ಜರಿ ಗೆಲುವು. ಸ್ವಲ್ಪ ಶಾರ್ಟ್ ಆಫ್ ದ ಲೆಂತ್ ಇದ್ದ ಚೆಂಡನ್ನ ಕವರ್ಸ್ ಅಲ್ಲಿ ಹೊಡೆದ್ರು. ಫೀಲ್ಡಿಂಗ್ ಮಾಡ್ಬೋದಿತ್ತು ಅಲ್ಲಿ ಎಕ್ಸ್ಟ್ರಾ ಕವರ್ ಇದ್ದಂತಹ ಫೀಲ್ಡರ್, ಡೀಪ್ ಎಕ್ಸ್ಟ್ರಾ ಕವರ್ ಇದ್ದ ಫೀಲ್ಡರ್. ಆದರೆ ಮಿಸ್ ಫೀಲ್ಡ್ ಮಾಡಿ 4 ರನ್. ವಿಜಯ್ ದಮಾಲೆ DS ಮ್ಯಾಕ್ಸ್ ಲೈನ್ 7 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ತಗೊಂಡ್